ಶಾಂತಿ 25 ಡಿಸೆಂಬರ್ 2025 ಇವತ್ತು ವಿಶೇಷವಾಗಿ ಕ್ರಿಸ್ಮಸ್ ಡೇ. ಎಲ್ರಿಗೂ ಕ್ರಿಸ್ಮಸ್ ಶುಭಾಶಯಗಳು. प्रातः मुरली बाप दादा मधुबन। मीठे बच्चे, तुम बहुत समय के बाद फिर से बाप से मिले हो, इसलिए तुम बहुत बहुत ಸಿಕ್ಕಿಲದೆ हो. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನೀವು ಬಹಳ ಸಮಯದ ನಂತರ ಪುನಃ ಬಾಬೋರಿಗೆ ಸಿಕ್ಕಿದಿರಿ. ಆದ್ದರಿಂದ ನೀವು ಬಹಳ ಬಹಳ अगली सिक्किरो मुद्दु मಕ್ಕಳಾಗಿದ್ದೀರಿ. प्रश्न, अपनी स्थिति को एकरस बनाने का साधन क्या है? ಪ್ರಶ್ನೆ ಆಗಿದೆ, ತನ್ನ ಸ್ಥಿತಿಯನ್ನು ಏಕರಸವಾಗಿ ಮಾಡಿಕೊಳ್ಳುವಂತಹ ಸಾಧನ ಯಾವುದು? ಯಾವಾಗ ನಮ್ಮ ಸ್ಥಿತಿ ಸದಾ ಏಕರಸವಾಗಿರುತ್ತೆ? उत्तर, सदा याद रखो जो सेकंड पास हुआ ड्रामा कल्प पहले भी ऐसे ही हुआ था. सदा ನೆನಪಿಟ್ಕೊಳ್ಳಿ, ಯಾವ ಸೆಕೆಂಡ್ ಪಾಸ್ ಆಯ್ತು ಅದು ಡ್ರಾಮಾ. ಕಲ್ಪದ ಹಿಂದೆನೂ ಇದೇ ರೀತಿ ಪಾಸ್ ಆಗಿತ್ತು. अभी तो निंदा स्तुति मान अपमान सब सामने आना है, इसीलिए अपनी स्थिति को एकरस बनाने के लिए पास्ट का चिंतन मत करो. ಈಗ ನಿಂದ ಸ್ತುತಿ ಮಾನ ಅಪಮಾನ ಎಲ್ಲವೂ ನಿಮ್ಮ ಮುಂದೆ ಬರೋದಿದೆ. ಆದ್ದರಿಂದ ನಿಮ್ಮ ಸ್ಥಿತಿಯನ್ನು ಏಕರಸವಾಗಿ ಮಾಡ್ಕೊಳ್ಳಿಕ್ಕೆ ಕಳೆದು ಹೋಗಿರೋದನ್ನ ಚಿಂತನೆ ಮಾಡಬೇಡಿ. ಓಂ ಶಾಂತಿ. रूहानी बच्चों प्रति रूहानी बाप समझा रहे हैं. रूहानी बाप का नाम क्या है? ಆತ್ಮೀಯ ಮಕ್ಕಳ ಪ್ರತಿ ಆತ್ಮೀಯ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ. ಆತ್ಮೀಯ ತಂದೆಯ ಹೆಸರೇನು? ಶಿವ್ ಬಾಬಾ. ಸಬ್ ರೂಹೋಂ ಕಾ ಬಾಪ್ ಹೈ, ಅವರು ಎಲ್ಲ ಆತ್ಮಗಳ ತಂದೆ ಅವರು. ಸಬ್ ರೂಹಾನಿ ಬಚ್ಚೋಂ ಕಾ ನಾಮ್ ಕ್ಯಾ ಹೈ? ಎಲ್ಲ ಆತ್ಮೀಯ ಮಕ್ಕಳ ಹೆಸರೇನು? ಆತ್ಮ. ಜೀವ್ ಕಾ ನಾಮ್ ಪಡ್ತಾ ಹೈ, ಆತ್ಮ ಕಾ ನಾಮ್ ವಹಿ रहता है. ಜೀವ ಅಂದ್ರೆ ಶರೀರ, ಶರೀರಕ್ಕೆ ಹೆಸರುಗಳು ಚೇಂಜ್ ಆಗುತ್ತೆ, ಆತ್ಮಕ್ಕೆ ಹೆಸರು ಅದೇನೆ, ಆತ್ಮ ಅನ್ನೋದೇ ಆತ್ಮದ ಹೆಸರು. ये भी बच्चे जानते हैं सत्संग ढेर है, ये है सच्चा सच्चा सत्का संग. ಈ ಮಕ್ಕಳಿಗೆ ಇದು ಗೊತ್ತಿದೆ, ಜಗತ್ತಲ್ಲಿ ಬೇಕಾದಷ್ಟು ಸತ್ಸಂಗಗಳು ನಡೆಯುತ್ತೆ, ಇದು ಸತ್ಯವಾದ ಸತ್ಸಂಗ. जो सत बाप राजयुग सिखाकर हमको सतयुग में ले जाते हैं. ಯಾವ ಸತ್ಯ ತಂದೆ ನಮ್ಗೆ ರಾಜಯೋಗವನ್ನ ಕಲಿಸಿ ನಮ್ಮನ್ನು ಸತ್ಯಯುಗಕ್ಕೆ ಕರ್ಕೊಂಡು ಹೋಗ್ತಾರೆ. ऐसा और कोई भी सत्संग व पाठशाला नहीं हो सकती है. ಇಂತಹ ಸತ್ಸಂಗ ಅಥವಾ ಇಂತಹ ಪಾಠಶಾಲೆ ಮತ್ತೊಂದು ಎಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಇದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ. सारा सृष्टि चक्र तुम बच्चों की बुद्धि में है, तुम बच्चे ही ಸ್ವದರ್ಶನ್ ಚಕ್ರಧಾರಿ ಹೋ. ಇಡೀ ಸೃಷ್ಟಿ ಚಕ್ರ ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ. ಬಾಬಾ ಸಮझाते हैं सृष्टि चक्र कैसे फिरता है. ಬಾಬೋರೇ ಕುತ್ಕೊಂಡು ತಿಳಿಸ್ಕೊಡ್ತಾರೆ ಈ ಸೃಷ್ಟಿ ಚಕ್ರ ಹೇಗ್ ತಿರುಗುತ್ತೆ ಅನ್ನೋದು. ಯಾರಿಗಾದ್ರೂ ತಿಳಿಸ್ಕೊಡಿ. ಚಕ್ರಕ್ಕೆ ಸಾಮ್ನೆ ಕಡಾ ಕರೋ, ಅವರಿಗೆ ಈ ಸೃಷ್ಟಿ ಚಕ್ರದ ಚಿತ್ರದ ಮುಂದೆ ಕರ್ಕೊಂಡ್ಬಂದು ಈ ಚಕ್ರದ ರಹಸ್ಯವನ್ನ ತಿಳಿಸ್ಕೊಡಿ. अब तुम इस तरफ जाएंगे, बाप जीवात्माओं को कहते हैं अपने को आत्मा समझो. ಈಗ ನೀವು ಈ ಕಡೆ ಹೋಗ್ತಾ ಇದ್ದೀರಿ, ಸ್ವದರ್ಶನದ ಕಡೆ. ಬಾಬೋರು ಜೀವ ಆತ್ಮಗಳಿಗೆ ಹೇಳ್ತಾರೆ, ನೀವು ನಿಮ್ಮನ್ನ ಕೇವಲ ಆತ್ಮ ಅಂತ ತಿಳ್ಕೊಳ್ಳಿ. ಜೀವ ಅಂದ್ರೆ ಶರೀರ, ಈ ಶರೀರದಲ್ಲಿರೋ ನಾನು ಆತ್ಮ ಅಂತ ತಿಳ್ಕೊಳ್ಳಿ. ಇದೇನು ಹೊಸ ಮಾತಲ್ಲ, ಗೊತ್ತಿದೆ, ಕಲ್ಪ ಕಲ್ಪದಲ್ಲೂ ಕೇಳಿದಿರಿ. अब फिर से सुन रहे हैं, तुम्हारी बुद्धि में कोई भी देहदारी बाप टीचर गुरु नहीं है. ಕಲ್ಪ ಕಲ್ಪದಲ್ಲೂ ಕೇಳಿದಿರಿ, ಈಗಲೂ ಕೇಳ್ತಾ ಇದ್ದೀರಿ. ನಿಮ್ಮ ಬುದ್ಧಿಯಲ್ಲಿ ಯಾವುದೇ ದೇಹದಾರಿ ತಂದೆ ಶಿಕ್ಷಕ
ಗುರು ಇಲ್ಲ. ನಿಮ್ಗೆ ಗೊತ್ತಿದೆ, ವಿದೇಹಿ ಶ್ರೀ ಬಾಬೋರೆ ನಮ್ಮ ತಂದೆ, ಶಿಕ್ಷಕ ಹಾಗೂ ಗುರು ಆಗಿದ್ದಾರೆ. ಅವ್ರು कोई भी सत्संग आदि में ऐसे बात नहीं करते होंगे. ಇನ್ ಪ್ರಪಂಚದಲ್ಲಿ ಯಾವುದೇ ಸತ್ಸಂಗಗಳಲ್ಲೂ ಇಂತಹ ಮಾತುಗಳನ್ನು ಯಾರೂ ಮಾತಾಡ್ಲಿಕ್ಕೂ ಸಾಧ್ಯ ಇಲ್ಲ. मधुबन तो ये एक ही है, वो फिर एक मधुबन वृंदावन में दिखाते हैं. ಮಧುಬನ ಒಂದೇ, ಇಡೀ ಪ್ರಪಂಚಕ್ಕೆ ಮಧುಬನ ಒಂದೇ. ಆದ್ರೆ ಭಕ್ತಿ ಮಾರ್ಗದಲ್ಲಿ ಬೃಂದಾವನವನ್ನು ಮಧುಬನ ಅಂತ ತೋರಿಸ್ತಾರೆ. भक्ति मार्ग में मनुष्यों ने बैठ बनाए हैं. प्रैक्टिकल मधुबन तो ये है. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಇದೆಲ್ಲ ಮಾಡಿದ್ದಾರೆ. ಇಲ್ಲಿ ಕೃಷ್ಣ ಹುಟ್ಟಿದ್ದ, ಕೃಷ್ಣ ಆಟ ಆಡ್ದ, ಕೃಷ್ಣ ಮುರಳಿ ನುಡಿಸ್ತಾ, ಇದೆಲ್ಲ ಭಕ್ತಿ ಮಾರ್ಗದಲ್ಲಿ ಸ್ಥಾನಗಳನ್ನು ಮಾಡಿದ್ದಾರೆ. ಆದ್ರೆ ನಿಜವಾದ ಅಥವಾ ಪ್ರಾಕ್ಟಿಕಲ್ ಮಧುಬನ ಇದಾಗಿದೆ. तुम्हारी बुद्धि में है, हम सतयुग त्रेता से लेकर पुनर्जन्म लेते लेते अभी संगम पर आकर खड़े हुए हैं. ಈಗ ನಿಮ್ಮ ಮಕ್ಕಳ ಬುದ್ಧಿಯಲ್ಲಿದೆ, ನಾವು ಸ್ವದರ್ಶನ ಚಕ್ರದಲ್ಲಿ, ಸೃಷ್ಟಿ ಚಕ್ರದಲ್ಲಿ ಪಾತ್ರ ಮಾಡ್ತಾ ಮಾಡ್ತಾ ಸತ್ಯುಗ, ತ್ರೇತ, ದ್ವಾಪರ, ಕಲಿಯುಗ ಎಲ್ಲ ಪುನರ್ಜನ್ಮಗಳನ್ನ ತಗೊಳ್ತಾ ಈಗ ಸಂಗಮ ಯುಗದಲ್ಲಿ ಬಂದು ನಿಂತಿದೀವಿ. ಸಂಗಮ ಯುಗದಲ್ಲಿ ಬಂದಿರೋದೇನಕ್ಕೆ? ಪುರುಷೋತ್ತಮರಾಗ್ಲಿಕ್ಕೆ. हमको बाप ने आकर स्मृति दिलाई है. ನಮ್ಗೆ ಬಾಬೋರ್ ಬಂದು ಸ್ಮೃತಿ ತರಿಸ್ಕೊಟ್ಟಿದ್ದಾರೆ. 84 ಜನ್ಮ ಯಾರು ಹಾಗೂ ಹೇಗೆ ತಗೊಳ್ತಾರೆ ಅದು ನೀವು ಮಕ್ಕಳಿಗೆ ಗೊತ್ತಿದೆ. ಮನುಷ್ಯ ತೋ ಸಿರ್ಫ್ ಕಹ ದೇತೆ, ಸಮಸ್ತೆ ಕುಚ್ ಬಿ ನಹಿ. ಮನುಷ್ಯರು ಸುಮ್ಮನೆ ಹೇಳ್ಬಿಡ್ತಾರೆ, ಪುನರಪಿ ಜನನಂ ಪುನರಪಿ ಮರಣಂ ಅಥವಾ ಇದೊಂದು ಚಕ್ರ, ಇದೆಲ್ಲ ಹೇಳ್ತಾರೆ ಶಬ್ದಗಳು, ಅರಿವಿಲ್ಲ. बाप अच्छी रीति समझाते हैं. सतयुग में सतो प्रधान आत्माएं थी, शरीर भी सतो प्रधान थे. ಬಾಬೋರು ಮಕ್ಕಳಿಗೆ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಸತ್ಯಯುಗದಲ್ಲಿ ಸತೋ ಪ್ರಧಾನ ಆತ್ಮಗಳಿದ್ವಿ, ಶರೀರನು ಸತೋ ಪ್ರಧಾನವಾಗಿತ್ತು. ಈ ಸಮಯ ತೋ ಸತ್ಯುಗ ನಹಿ ಹೇ, ಯೇ ಹೇ ಕಲಿ. ಈಗ ಸತ್ಯಯುಗ ಇಲ್ಲ, ಈಗಿರೋದು ಕಲಿಯುಗ. ಗೋಲ್ಡನ್ ಏಜ್ ಅಲ್ಲಿ ನಾವ್ ಇದ್ವಿ, ಮತ್ತೆ ಚಕ್ರದಲ್ಲಿ ತಿರುಗ್ತಾ ಪುನರ್ಜನ್ಮ ತಗೊಳ್ತಾ ಐರನ್ ಏಜಿಗೆ ಬಂದಿದೀವಿ. ಮತ್ತೆ ಚಕ್ರ ಅವಶ್ಯಕವಾಗಿ ತಿರುಗುತ್ತೆ. ಅಭಿ ಜಾನಾ ಹಿ ಅಪ್ನೆ ಘರ್. ಒಂದು ಚಕ್ರ ಪೂರ್ಣ ಆಯ್ತು ಅಂದ್ರೆ ಮತ್ತೆ ನಾವು ಹೋಗ್ಬೇಕೀಗ ನಮ್ಮ ಮನೆಗೆ. ನೀವು ಹಗಲಿ ಸಿಕ್ಕಿರೋ ಮಕ್ಕಳು. ಸಿಕ್ಕಿಲ್ಲದೆ ಉನ್ಕೋ ಕಹಾ ಜಾತಾ ಜೋ ಗುಮ್ ಹೋ ಜಾತೆ ಫಿರ್ ಬಹು ಸಮಯಕ್ಕೆ ಬಾದ್ ಮಿಲ್ತೆ ಹೇ. ಅಗಲಿ ಸಿಕ್ಕಿರೋರು ಅಂತ ಯಾರಿಗೆ ಹೇಳಲಾಗುತ್ತೆ? ಕಳೆದು ಹೋಗಿ ಪುನಃ ಬಹಳ ಸಮಯದ ನಂತರ ಸಿಕ್ಕಿರೋರು. ಅಂದ್ರೆ ನಾವು 5000 ವರ್ಷದ ನಂತರ ಸಿಕ್ಕಿರೋ, ಅಗಲಿ ಸಿಕ್ಕಿರೋ ಬಾಬೋರ ಮುದ್ದಾಗಿರೋ ಮಕ್ಕಳು. तुम 5000 वर्ष बाद आकर मिले हो, तुम बच्चे ही जानते हो ये वही बाबा है जिसने 5000 वर्ष पहले इस सृष्टि चक्र का हमको ज्ञान दिया था. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಇವರು ಅದೇ ತಂದೆ ಯಾರು 5000 ವರ್ಷದ ಮೊದಲು ನಮ್ಗೆ ಈ ಸೃಷ್ಟಿ ಚಕ್ರದ ಜ್ಞಾನ ಕೊಟ್ಟಿದ್ರು, ನಮ್ಮನ್ನು ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡಿದ್ರು. ಈಗ ಪುನಃ ಅದೇ ತಂದೆ ಬಂದು ಪುನಃ ಸಿಕ್ಕಿದರೆ ಜನ್ಮ ಸಿದ್ಧ ಅಧಿಕಾರವನ್ನ ಕೊಡ್ಲಿಕ್ಕೋಸ್ಕರ. यह बाप रियलाइज कराते, इसमें आत्मा के 84 जन्मों की भी रियलाइजेशन आ जाती है. ಇಲ್ಲಿ ಎಲ್ಲವನ್ನು ಬಾಬೋರು ಅನುಭೂತಿ ಮಾಡಿಸ್ತಾರೆ. ಇದರಲ್ಲಿ ನೀವು ಆತ್ಮ 84 ಜನ್ಮದ ಅನುಭೂತಿಯನ್ನು ಮಾಡ್ತೀರಿ. ಇದೆಲ್ಲ ಮಾತು ಬಾಪ್ ಬೆಡ್ ಸಮಜಾತೆ. ತಂದೆ ಕುತ್ಕೊಂಡು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಹೇಗ್ ತಿಳಿಸ್ಕೊಡ್ತಾರೆ? ಹೇಗೆ 5000 ವರ್ಷದ ಹಿಂದೆ ತಿಳಿಸ್ಕೊಟ್ಟಿದ್ರು. ಮನುಷ್ಯ ಕೋ ದೇವತಾ ಯಾ ಕಂಗಾಲ್ ಕೋ ಸಿರ್ತಾಜ್ ಬನಾನೆ ಕೆ ಲಿಯೆ. ಈ ತಿಳುವಳಿಕೆ ಜ್ಞಾನ ಏನು ಕೊಡ್ತಾರೆ ಬಾಬೋರಂದ್ರೆ, ಮನುಷ್ಯರನ್ನು ದೇವತೆ, ಕಂಗಾಲ್ರಾಗಿರೋರನ್ನ ಕಿರೀಟಧಾರಿಯನ್ನಾಗಿ ಮಾಡ್ಲಿಕ್ಕೆ. ನಿಮಗ್ ಗೊತ್ತಿದೆ, ನಾವೇ 84 ಪುನರ್ಜನ್ಮವನ್ನ ಪಡೆದಿದೀವಿ. ಜಿನೋನೆ ನಹಿ ಲಿಯೆ ವ ಯಹಾ ಸೀಖ್ನೆ ಕೆ ಲಿಯೆ ಆಯೆಂಗೆ ಭಿ ನಹಿ. ಯಾರು ಪೂರ್ಣ 84 ಜನ್ಮ ಪಡೆದಿಲ್ವೋ ಅವ್ರು ಇದೆಲ್ಲ ಕಲೀಲಿಕ್ಕೆ, ಜ್ಞಾನ ಯೋಗ ಎಲ್ಲ ಕಲೀಲಿಕ್ಕೆ ಇಲ್ಲಿಗೆ ಬರೋದು ಇಲ್ಲ. ಕೆಲವ್ರು ಸ್ವಲ್ಪ ತಿಳ್ಕೊತಾರೆ, ಕೆಲವ್ರು ಚೆನ್ನಾಗಿ ತಿಳ್ಕೊತಾರೆ,
ನಂಬರ್ ವಾರ್ ಅಂತೂ ಇದಾರಲ್ವಾ. अपने अपने घर गृहस्थ में रहना, सब तो यहाँ नहीं आकर बैठेंगे. ಎಲ್ಲರೂ ಗೃಹಸ್ಥದಲ್ಲಿರೋ ಮಕ್ಕಳು ನಿಮ್ಮ ಗೃಹಸ್ಥ ಕಾರ್ಯ ವ್ಯವಹಾರದಲ್ಲಿ ಇರಿ. ಎಲ್ಲರೂ ಬಂದು ನಾವು ಸೆಂಟ್ರಲ್ಲೇ ಇರ್ತೀವಿ, ಮಧುಬನದಲ್ಲೇ ಇದ್ಬಿಡ್ತೀವಿ ಅಂತ ಬಂದು ಇಲ್ಲಿ ಕುತ್ಕೊಳಂಗಿಲ್ಲ. ರಿಫ್ರೆಶ್ ಹೋನೆ ವ ಆಯಂಗೆ ಜಿನ್ಕೋ ಬಹುತ್ ಅಚ್ಚಾ ಪದ ಪಾನಾ ಹೋಗಾ. ಮಧುಬನಕ್ಕೆ ಪ್ರತಿ ವರ್ಷನೂ ರಿಫ್ರೆಶ್ ಆಗ್ಲಿಕ್ಕೆ ಬರ್ತಾರೆ. ಯಾರು ಬರ್ತಾರೆ ಮಧುಬನಕ್ಕೆ ರಿಫ್ರೆಶ್ ಆಗ್ಲಿಕ್ಕೆ? ಪ್ರತಿ ವರ್ಷನೂ ಯಾರು ಬಹಳ ಒಳ್ಳೆ ಪದವಿಯನ್ನ ಪಡ್ಕೊಳ್ಳೋರಿದ್ದಾರೆ. ಕಮ್ಮಿ ಪದವಿ ಪಡ್ಕೊಳ್ಳೋರು ಜಾಸ್ತಿ ಪುರುಷಾರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಜ್ಞಾನನೇ ಅಂತದ್ದು. ಥೋಡಾ ಭಿ ಪುರುಷಾರ್ಥ ಕಿಯ ವ್ಯರ್ಥ ನಹಿ ಜಾಯೇಗಾ. ಇಲ್ಲಿ ಸ್ವಲ್ಪ ಪುರುಷಾರ್ಥ ಮಾಡಿದ್ರು ಈ ಜ್ಞಾನ ವ್ಯರ್ಥ ಆಗಲ್ಲ. सजा खाकर आ जाएंगे, पुरुषार्थ अच्छा करते तो सजा भी कम होती है. ಕಮ್ಮಿ ಪುರುಷಾರ್ಥ ಮಾಡಿದ್ರು ಅಂದ್ರೆ ಶಿಕ್ಷೆ ಪಡ್ಕೊಂಡಾದ್ರು ಮತ್ತಲ್ಲಿ ಸತ್ಯಯುಗದಲ್ಲೋ ತ್ರೇತಾಯುಗದಲ್ಲೋ ಬರ್ತಾರೆ. ಪುರುಷಾರ್ಥ ಚೆನ್ನಾಗಿ ಮಾಡ್ತೀರಿ ಅಂದ್ರೆ ಬಾಬಾ ಹೇಳ್ತಾರೆ ಶಿಕ್ಷೆ ಕಡಿಮೆ ಆಗುತ್ತೆ, ಪದವಿ ಉನ್ನತವಾಗುತ್ತೆ. ಯಾದ್ ಕಿ ಯಾತ್ರಾ ಬಿಗರ್ ವಿಕರಂ ವಿನಾಶ್ ನಹಿ ಹೋಂಗೆ. ಬಾಬೋರ ನೆನಪಿನ ಯಾತ್ರೆಯ ಹೊರತಾಗಿ विकर्म विनाश आगोदिल्ल. तो घड़ी घड़ी अपने को याद कराओ. कोई भी मनुष्य मिले पहले तो उनको ये समझाना है अपने को आत्मा समझो. ಪದೇ ಪದೇ ನೀವು ನಿಮ್ಮನ್ನ ಆತ್ಮ ಅನ್ನೋದನ್ನ ಸ್ಮೃತಿಗೆ ತಂದ್ಕೊಳ್ಳಿ. ನಿಮಗೆ ನೀವೇ ಸ್ಮೃತಿಗೆ ತಂದ್ಕೊಂಡು ನೆನಪು ತಂದ್ಕೊಂಡು ಮಾಡಿ. ಯಾರೇ ಮನುಷ್ಯರು ಸಿಗ್ಲಿ, ಯಾರಾದ್ರೂ ವ್ಯಕ್ತಿಗಳು ಸಿಗ್ಲಿ, ಮೊದಲು ಅವ್ರಿಗೆ ತಿಳಿಸ್ಕೊಡಿ ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ. ये नाम तो पीछे शरीर पर मिले है, किसको बुलाएंगे शरीर के नाम पर ना. ಬಾಬಾ ಹೇಳ್ತಾರೆ ಹೆಸರಂತೂ ಶರೀರಕ್ಕೆ ಆಮೇಲೆ ಸಿಕ್ಕಿರೋದು. ಯಾರನ್ನಾದ್ರೂ ಗುರುತಿಸೋದು ಶರೀರ ಮತ್ತು ಶರೀರದ ಹೆಸರಿಂದ ಅಲ್ವಾ. ಈ ಸಂಗಮ ಯುಗದಲ್ಲಿ ಬೇಹದ್ದಿನ ತಂದೆ ಆತ್ಮೀಯ ಮಕ್ಕಳನ್ನ ಕರೀತಾರೆ. ತುಮ್ ಕಹೆಂಗೆ ರೂಹಾನಿ ಬಾಬಾ ಆಯಾ ಹೇ. ನೀವು ತಂದೆನ್ ಕರೆದಿದ್ದೀರಿ, ಬಾಬಾ ಅವ್ರು ಬಂದು ನಿಮ್ಮನ್ನ ಕರೀತಾರೆ. ನೀವು ಏನು ಹೇಳ್ತೀರಿ? ಈಗ ಬಾಬಾ ಅವ್ರು ಬಂದಿದ್ದಾರೆ. ಬಾಬಾ ಕಹೆಂಗೆ ರೂಹಾನಿ ಬಚ್ಚೆ, ಪೆಹಲೆ ರೂಹ್ ಫಿರ್ ಬಚ್ಚೋಂ ಕಾ ನಾಮ್ ಲೇತೆ ಹೇ. ಬಾಬಾ ಹೇಳ್ತಾರೆ ಆತ್ಮೀಯ ಮಕ್ಕಳೇ ಅಂತ ಹೇಳಿ. ಮೊದಲು ಆತ್ಮ, ಆಮೇಲೆ ಶರೀರದ ಹೆಸರು ತಗೊಳ್ಳಾಗುತ್ತೆ. रूहानी बच्चे तुम समझते हो रूहानी बाप क्या समझाते हैं. ಆತ್ಮೀಯ ಮಕ್ಕಳಿಗೆ ಗೊತ್ತಿದೆ ಆತ್ಮೀಯ ತಂದೆ ನಮ್ಗೇನ್ ತಿಳಿಸ್ಕೊಡ್ತಾ ಇದ್ದಾರೆ ಅಂತ. ನಿಮ್ಮ ಬುದ್ಧಿಗೆ ಇದು ಅರಿವಿದೆ, ಗೊತ್ತಿದೆ ಶ್ರೀ ಬಾಬಾ ಈ ಭಗೀರಥದಲ್ಲಿ ಬ್ರಹ್ಮ ಬಾಬುರ ಈ ಶರೀರ ಅನ್ನೋ ರಥದಲ್ಲಿ ವಿರಾಜಮಾನವಾಗಿದ್ದಾರೆ. ಹಮ್ಕೋ ವಹಿ ಸಹಜ ರಾಜಯೋಗ ಸಿಖಾ ರಹೆ ಹೇ. ನಮ್ಗೆ ಅವರೇನೆ ಸಹಜ ರಾಜಯೋಗವನ್ನ ಕಲಿಸ್ತಾ ಇದ್ದಾರೆ. ಅವ್ರ ಕೊಯ್ ಮನುಷ್ಯ ಮಾತ್ರ ನಹಿ ಜಿಸ್ಮೆ ಬಾಪ್ ಆಕರ್ ರಾಜಯೋಗ ಸಿಖಾಯ್. ಬ್ರಹ್ಮ ಬಾಬೋರ್ ಹೊರತು ಇನ್ ಯಾವ ಮನುಷ್ಯ ಮಾತ್ರರು ಇಲ್ಲ ಯಾರಲ್ಲಿ ಬಾಬೋರ್ ಬಂದು ರಾಜಯೋಗ ಕಲಿಸ್ತಾರೆ ಅನ್ನೋದು. ಬಾಬೋರ್ ಬರ್ತಾರೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ. ಅವ್ರ ಕೋಯ್ ಬಿ ಮನುಷ್ಯ ಕಭಿ ಐಸಾ ಕಹ ನ ಸಕೆ ಸಮಜಾ ನ ಸಕೆ. ಯಾವುದೇ ಮನುಷ್ಯರು ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಯಾರು ಇದನ್ನ ಈ ರೀತಿ ತಿಳಿಸ್ಕೊಡಕ್ಕೂ ಸಾಧ್ಯ ಇಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ ಈ ಶಿಕ್ಷಾ ಕೊಯ್ ಇಸ್ ಬಾಕಿ ನಹಿ ಹೇ. ಬಾಬೋರ್ ಕೊಡ್ತಾ ಇರೋ ಈ ಶಿಕ್ಷಣ ಇದು ಯಾವುದು ಬ್ರಹ್ಮ ಬಾಬೋರ್ದಲ್ಲ, ಶ್ರೀ ಬಾಬೋರ್ ಕೊಡೋ ಶಿಕ್ಷಣ. ಬ್ರಹ್ಮ ಬಾಬೋರಿಗೂ ಶ್ರೀ ಬಾಬೋರೇ ಕೊಡೋದು ಶಿಕ್ಷಣ. ಇನ್ಕೋ ಏ ಮಾಲೂಮ್ ನಹಿತಾ ಕಲಿಯುಗ್ ಖತಮ್ ಹೋ ಸತ್ಯುಗ ಆನಾ ಹೇ. ಬ್ರಹ್ಮ ಬಾಬೋರಿಗೆ ಶ್ರೀ ಬಾಬೋರ್ ಬರಕ್ ಮೊದ್ಲು ಏನ್ ಗೊತ್ತಿತ್ತು? ಈ ಕಲಿಯುಗ ಹೋಗಿ ಸತ್ಯುಗ ಬರುತ್ತೆ ಅಂತ. ಇನ್ಕಾ ಕೊಯ್ ದೇಹದಾರಿ ಗುರು ನಹಿ ಹೇ. ಶ್ರೀ ಬಾಬೋರ್ ಸಿಕ್ಕಿದ ಮೇಲೆ ಬ್ರಹ್ಮ ಬಾಬೋರಿಗೆ 12 ಜನ ಗುರುಗಳಿದ್ರು, ಅವ್ರು ಯಾರು ಕನೆಕ್ಷನ್ ಇಲ್ಲ. ಶ್ರೀ ಬಾಬಾ ಸದ್ಗುರು ಸಿಕ್ಕಿದ್ರು, ದೇಹದಾರಿ ಗುರುಗಳಿಲ್ಲ. ಅವ್ರ ತೋ सब मनुष्य मात्र कहेंगे हमारा फलाना गुरु है, फलाना ज्योत ज्योत समाया है. ನೀವು ಮಕ್ಕಳಿಗೆ ಒಬ್ರೇ ಸದ್ಗುರು. ನಿಮ್ಮನ್ ಬಿಟ್ಟು ಜಗತ್ತಿನ ಮನುಷ್ಯ ಮಾತ್ರ ಎಲ್ರೂ ಹೇಳ್ತಾರೆ ನಮಗೆ ಇಂಥವ್ರು ಗುರು, ಜಾತಿಗೆ ಧರ್ಮಕ್ಕೆ ಊರಿಗೆ ಇಂಥವ್ರು ನಮ್ ಗುರು ಅಂತ ಹೇಳ್ತಾರೆ. ಮತ್ತೆ ಯಾರಾದ್ರೂ ಶರೀರ ಬಿಟ್ರು ಹೇಳ್ತಾರೆ ಜ್ಯೋತಿ ಹೋಗಿ ಜ್ಯೋತಿಯಲ್ಲಿ ಲೀನ ಆಯ್ತು ಅಂತ.
सबके देहदारी गुरु है, ಧರ್ಮ ಸ್ಥಾಪಕ ಬಿ ದೇಹದಾರಿ ಹೇ. ಎಲ್ಲರಿಗೂ ಗುರುಗಳು ಅಂದ್ರೆ ದೇಹದಾರಿಗಳೇನೆ, ಧರ್ಮ ಸ್ಥಾಪಕರುನು ದೇಹದಾರಿಗಳೇನೆ. ಈ ಧರ್ಮ ಯಾರು ಸ್ಥಾಪನೆ ಮಾಡಿದ್ರು? ಯಾವ ಧರ್ಮ? ಆದಿ ಸನಾತನ ದೇವಿ ದೇವತಾ ಧರ್ಮ ಯಾರು ಸ್ಥಾಪನೆ ಮಾಡಿದ್ರು? ಪರಂಪಿತ ಪರಮಾತ್ಮ ತ್ರಿಮೂರ್ತಿ ಶ್ರೀ ಬಾಬೋರು ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡ್ತಾ ಇದ್ದಾರೆ. ಇನ್ಕೆ ಶರೀರ್ ಕಾ ನಾಮ್ ಬ್ರಹ್ಮ. ಶ್ರೀ ಬಾಬೋರ್ ಹೆಸರಿಟ್ಟಿರೋದು ಈ ಶರೀರಕ್ಕೆ ಬ್ರಹ್ಮ ಅಂತ ಹೇಳಿ. ಕ್ರಿಶ್ಚಿಯನ್ ಲೋಗ್ ಕಹೆಂಗೆ ಕ್ರೈಸ್ಟ್ ನೇ ಧರ್ಮ ಸ್ಥಾಪನ್ ಕಿಯಾ, ಅವತ್ತು ದೇಹದಾರಿ ಹೇ. ಈ ಕ್ರಿಶ್ಚಿಯನ್ಸ್ ಏನ್ ಹೇಳ್ತಾರೆ ಎಲ್ರಿಗೂ? ಇವತ್ತು ಕ್ರೈಸ್ಟ್ ಕ್ರಿಶ್ಚಿಯನ್ ಧರ್ಮವನ್ನು ಸ್ಥಾಪನೆ ಮಾಡಿದ್ದು. ಅವರ ಒಂದು ಜಯಂತಿಯಲ್ಲಿ ಇವತ್ತು ಅವರ ಜೀವನ ಚರಿತ್ರೆ ಎಲ್ಲ ಹೇಳ್ತಾರಲ್ವಾ. ಕ್ರೈಸ್ತನು ದೇಹದಾರಿ ಚಿತ್ರನೂ ಇದೆ. इस धर्म के स्थापक का चित्र क्या दिखाएंगे? शिव का ही दिखाएंगे ना. ಈ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪಕನ ಚಿತ್ರ ಏನ್ ತೋರಿಸ್ತೀರಿ? ಅವ್ರು ಇರೋದೇ ವಿಚಿತ್ರ, ಚಿತ್ರನ ಎಲ್ಲಿ ತಂದು ತೋರ್ಸೋದು? ಶ್ರೀ ಬಾಬೋರ ಒಂದು ಲಿಂಗ ರೂಪದ ಚಿತ್ರ ತೋರಿಸ್ತೀರಿ ಅಲ್ವಾ. ಶಿವ್ ಕೆ ಚಿತ್ರ ಬಿ ಕೊಯ್ ಬಡೆ ಕೊಯ್ ಚೋಟೆ ಬನಾತೆ ಹೇ ತೋ ವ ಬಿಂದಿ ಹಿ, ನಾಮ್ ರೂಪ ಬಿ ಹೇ ಪರಂತು ಅವ್ಯಕ್ತ ಹೇ. ಶ್ರೀ ಬಾಬೋರ್ ಚಿತ್ರನ ಅಂದ್ರೆ ಶಿವಲಿಂಗನ ಅದನ್ನ ಚಿತ್ರಪಟದಲ್ಲೋ ಅಥವಾ ಶಿಲೆಯಲ್ಲೋ ದೊಡ್ಡದು ಮಾಡ್ತಾರೆ ಅಥವಾ ಚಿಕ್ಕದು ಮಾಡ್ತಾರೆ. ಆದ್ರೆ ಶ್ರೀ ಬಾಬೋರಂತೂ ಬಿಂದು. ನಾಮ ರೂಪ ಇಲ್ಲ ಅಂತಲ್ಲ, ನಾಮನೂ ಇದೆ, ರೂಪನೂ ಇದೆ, ಬೇಕಾದಷ್ಟು ನಾಮಗಳಿದೆ, ಸುಂದರ ರೂಪ ಇದೆ. ಆದ್ರೆ ಅವರು ಅವ್ಯಕ್ತ. ಈ ಕಣ್ಣಿಂದ ಅವರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರೀ ಬಾಬಾ ತುಮ್ ಬಚ್ಚೋಂ ಕೋ ರಾಜ್ಯ ಭಾಗ್ಯ ದೇಕರ್ ಗಯೇ ಹೇ, ತಬ್ ತೋ ಯಾದ್ ಕರ್ತೆ ಹೇ ನಾ. ಶ್ರೀ ಬಾಬೋರ್ ನಿಮ್ ಮಕ್ಕಳಿಗೆ ರಾಜ್ಯ ಭಾಗ್ಯವನ್ನ ಕೊಟ್ಟು ಹೋಗಿದ್ದಾರೆ, ಅದರಿಂದನೇ ನೀವೆಲ್ಲರೂ ನೆನಪು ಮಾಡ್ತೀರಿ ಅಲ್ವಾ ಶ್ರೀ ಬಾಬೋರನ್ನ. ಶ್ರೀ ಬಾಬಾನು ಹೇಳ್ತಾರೆ ಮಕ್ಕಳಿಗೆ, ಮನ್ ಮನಾಭವ, ನಾನೊಬ್ಬನನ್ನೇ, ನೀವೆಲ್ಲ ಆತ್ಮಗಳ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಕಿಸ್ಕಿ ಸ್ತುತಿ ನಹಿ ಕರ್ನಿ ಹೇ, ಆತ್ಮ ಕಿ ಬುದ್ಧಿ ಮೇ ಕೊಯ್ ದೇಹ ಯಾದ್ ನಾ ಆಯೆ ವ ಅಚ್ಚಿ ರೀತಿ ಸಮಜ್ನೆ ಕಿ ಬಾತ್ ಹೇ. ಇನ್ಯಾರ ಸ್ತುತಿ ಮಾಡೋ ಅವಶ್ಯಕತೆ ಇಲ್ಲ, ಇನ್ಯಾರ ಮಹಿಮೆ ಮಾಡೋ ಕೀರ್ತನೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಆತ್ಮದ ಬುದ್ಧಿಯಲ್ಲಿ ಯಾರದೇ ದೇಹ ನೆನಪಿಗೆ ಬರಬಾರ್ದು. ಇದನ್ನ ಚೆನ್ನಾಗಿ ನೀವು ತಿಳ್ಕೊಳ್ಳೋ ಮಾತಿದು. ನಮ್ಗೆ ಶ್ರೀ ಬಾಬೋರ್ ಓದಿಸ್ತಾರೆ, ಇಡೀ ದಿನ ಇದನ್ನ ರಿಪೀಟ್ ಮಾಡ್ತಾ ಇರಿ. ಶಿವ್ ಭಗವಾನ್ ವಾಚ ಪೆಹಲೆ ಪೆಹಲೆ ತೋ ಅಲಫ್ ಹಿ ಸಮಜ್ನಾ ಪಡೆ. ಮೊಟ್ಟ ಮೊದಲನೇದಾಗಿ ತಂದೆಯನ್ನೇ ತಿಳ್ಕೊಳ್ಬೇಕು. ಪಕ್ಕಾ ನಹಿ ಕಿಯಾ ಅವ್ರ ಬೇಕಿ ಬತಾಯಿ ತೋ ಕುಚ್ ಭಿ ಬುದ್ಧಿ ಮೇ ಬೈಠೇಗಾ ನಹಿ. ಶ್ರೀ ಬಾಬೋರ್ ಬಗ್ಗೆನೆ ಪಕ್ಕಾ ನಿಶ್ಚಯ ಬಂದಿಲ್ಲ. ಶ್ರೀ ಬಾಬಾ ಆ ಆಸ್ತಿ ಕೊಡ್ತಾರೆ, ಇದು ಕೊಡ್ತಾರೆ, ಅದು ಕೊಡ್ತಾರೆ ಅಂದ್ರೆ ಅದು ಬುದ್ಧಿಯಲ್ಲಿ ಹೇಗ್ ಕೂತ್ಕೊಳ್ಳುತ್ತೆ? ಕೊಯ್ ಕಹ ದೇತೆ ಬಾತ್ ತೋ ರೈಟ್ ಹೇ, ಕೊಯ್ ಕೇತೆ ಇಸ್ ಸಮಜ್ನೆ ಮೇ ಟೈಮ್ ಚಾಹಿಯೆ. ಕೆಲವರಂತೂ ತಕ್ಷಣ ಅರ್ಥ ಆಗುತ್ತೆ, ಹೇಳ್ತಾರೆ ಹೌದು ನೀವೇನ್ ಹೇಳ್ತಿದ್ದೀರಾ ಇದು ಸರಿ ಇದೆ ಅಂತ. ಇನ್ ಕೆಲವ್ರು ಏನ್ ಹೇಳ್ತಾರೆ, ಹೌದು ಇದೆಲ್ಲ ತಿಳ್ಕೊಳಕ್ಕೆ ನಮ್ಗೆ ಸ್ವಲ್ಪ ಸಮಯ ಬೇಕು. ಕೆಲವ್ರು ಹೇಳ್ತಾರೆ ನಾವಿನ್ನು ವಿಚಾರ ಮಾಡ್ತೀವಿ, ತಿಳ್ಕೊಳ್ಬೇಕೋ ಬೇಡವೋ, ಬರ್ಬೇಕೋ ಬೇಡವೋ ಅಂತ ವಿಚಾರ ಮಾಡ್ತೀವಿ. ಕಿಸಮ್ ಕಿಸಮ್ ಕ್ಯಾತೆ ನೈ ಬಾತ್. ಬಾಬೋರ್ ಹತ್ರ ವೆರೈಟಿ ಆತ್ಮಗಳು ಬರ್ತಾರೆ, ಒಬ್ಬೊಬ್ರು ಒಂದೊಂದು ವೆರೈಟಿ. ಇದೆಲ್ಲ ಹೊಸ ಮಾತಲ್ವಾ. ಪರಂಪಿತ ಪರಮಾತ್ಮ ಶಿವ ಆತ್ಮಗಳಿಗೆ ಕುತ್ಕೊಂಡು ಓದಿಸ್ತಾ ಇದ್ದಾರೆ. ವಿಚಾರ ಚಲ್ತಾ ಹೇ ಕ್ಯಾ ಕರೆ ಜೋ ಮನುಷ್ಯಕೋ ಈ ಸಮಜ್ ಮೇ ಆ ಜಾಯ್. ವಿಚಾರ ನಡೆಯುತ್ತಲ್ಲ, ಸೇವೆ ಮಾಡುವಂತವರಿಗೆ, ಅನೇಕ ಆತ್ಮಗಳ ಕಲ್ಯಾಣದ ಚಿಂತೆ ಇರೋವರಿಗೆ ಇದೆಲ್ಲ ವಿಚಾರ ನಡೀತಿ. ಏನ್ ಮಾಡೋದು? ಈ ಮನುಷ್ಯರಿಗೆ ಹೆಂಗ್ ಅರ್ಥ ಮಾಡಿಸೋದು, ಹೆಂಗ್ ತಿಳಿಸ್ಕೊಡೋದು? ಶ್ರೀ ಬಾಬೋರು ಜ್ಞಾನದ ಸಾಗರ. आत्मा को ज्ञान का सागर कैसे कहते, जिसको शरीर ही नहीं है? ज्ञान का सागर है, जरूर कभी ज्ञान सुनाया, तब तो उनको ज्ञान सागर कहते हैं. ಬಾಬಾ ಹೇಳ್ತಾರೆ, ಆತ್ಮ ಹೇಗೆ ಜ್ಞಾನ ಸಾಗರ, ಶರೀರನೇ ಇಲ್ಲ ಅಂದ್ರೆ ಜ್ಞಾನ ಸಾಗರ ಅಂತ ಹೆಂಗಾಗುತ್ತೆ? ಜ್ಞಾನ ಇದೆ ಅಂತ ಗೊತ್ತಾಗದ ಹೆಂಗೆ? ಬಾಬೋರು ಜ್ಞಾನದ ಸಾಗರ ಅವಶ್ಯಕವಾಗಿ. ಅವ್ರು ಜ್ಞಾನನೇ ಹೇಳಲಿಲ್ಲ ಅಂದ್ರೆ ಜ್ಞಾನ ಸಾಗರ ಅಂತ ಹೆಂಗ್ ಕರೆಯೋದು? ऐसा ही क्यों कहेंगे? कोई बोध पढ़ते तो कहा जाता है तो बोध वेद शास्त्र पढ़े हैं, इसलिए शास्त्री अथवा विद्वान कहा जाता है.
ಬಾಬಾ ಹೇಳೋದು, ಜ್ಞಾನ ಹೇಳ್ದೇನೆ ಜ್ಞಾನ ಸಾಗರ ಅಂತ ಕರಿಯಕ್ಕಾಗಲ್ಲ. ಈಗ ಯಾರಿಗೂ ಟೀಚ್ ಮಾಡ್ದೇನೆ ಟೀಚರ್ ಅಂತ ಹೆಂಗ್ ಕರಿಯಕ್ಕಾಗತ್ತೆ? ಅದೇ ರೀತಿ ಕೆಲವ್ರು ಚೆನ್ನಾಗಿ ಓದ್ತಾರೆ, ಭಕ್ತಿ ಮಾರ್ಗದ ಗ್ರಂಥಗಳೆಲ್ಲ ಓದಿದರೆ, ವೇದಶಾಸ್ತ್ರಗಳು ಅಂದ್ರೆ ಅವರಿಗೆ ಶಾಸ್ತ್ರಿಗಳು, ವಿದ್ವಾಂಸರು ಅಂತ ಹೇಳ್ತಾರಲ್ವಾ. ಹಾಗೆ ಬಾಬೋರು ಜ್ಞಾನ ಸಾಗರ ಅಂದ್ರೆ ಅವ್ರಿಗೆ ಶರೀರ ಇಲ್ಲ. ಬ್ರಹ್ಮ ಬಾಬೋರ ಈ ರಥದ ಮೂಲಕ ಜ್ಞಾನವನ್ನ ತಿಳಿಸ್ಕೊಟ್ಟು ಇವರಿಗೆ ಮಹಿಮೆ ಬರುತ್ತೆ. ಜ್ಞಾನ ಸಾಗರ ಪರಂಧಾಮದಲ್ಲಿ ಕುತ್ಕೊಂಡ್ರೆ ಜ್ಞಾನ ಸಾಗರ ಅಂತ ಹೇಳಕ್ಕಾಗಲ್ಲ. ಆ ಕರ್ತವ್ಯವನ್ನ ಮಾಡೋದ್ರಿಂದ ಬಾಬೋರು ಜ್ಞಾನದ ಸಾಗರ, ಅಥಾರಿಟಿ, ಅವರು ಜ್ಞಾನದ ಅಥಾರಿಟಿ. ಜರೂರ್ ಹೋಕರ್ ಗಯೇ ಹೇ, ಪೆಹಲೆ ತೋ ಪೂಛ್ನಾ ಚಾಹಿಯೇ ಅಭಿ ಕಲಿಯುಗ ಹೇ ಯಾ ಸತ್ಯುಗ ಹೇ. ಅವಶ್ಯಕವಾಗಿ ಬಾಬೋರ್ ಬಂದು ತನ್ನ ಕರ್ತವ್ಯವನ್ನ ಮಾಡಿ ಹೋಗಿದರೆ. ಮೊದ್ಲು ಕೇಳ್ಬೇಕು, ಇದು ಕಲಿಯುಗನ ಅಥವಾ ಸತ್ಯುಗನ ಅಂತ, ಅಥವಾ ಹೊಸ ಜಗತ್ತ ಇದು ಹಳೆ ಜಗತ್ತ. ಏಮ್ ಆಬ್ಜೆಕ್ಟ್ तो तुम्हारे सामने खड़ा है, ये लक्ष्मी नारायण अगर होते तो उनका राज्य होता. ನಿಮ್ ಮುಂದೆ ಗುರಿ ಇದೆ, ಉದ್ದೇಶ ಇದೆ ಅಲ್ವಾ. ಲಕ್ಷ್ಮೀನಾರಾಯಣರೇನಾದ್ರೂ ಇದ್ದಿದ್ರೆ ಅವ್ರ ರಾಜ್ಯ ಇರ್ತಾ ಇತ್ತು. ಇದೀಗ ಹಳೆ ಜಗತ್ತು. ಕಂಗಾಲ್ಪನಾ ನಹಿ ಹೋತಾ ಹೇ, ಅಭಿ ತೋ ಸಿರ್ಫ್ ಇನೋ ಕೆ ಚಿತ್ರ ಹೇ, ಮಂದಿರ್ ಮೇ ಮಾಡೆಲ್ಸ್ ದಿಖಾತೆ ಹೇ. ಆ ಲಕ್ಷ್ಮೀನಾರಾಯಣರ ರಾಜ್ಯ ಇದ್ದಾಗ ಎಲ್ಲವೂ ಸಮೃದ್ಧವಾಗಿತ್ತು. ಕಂಗಾಲರಾಗಿ ಎಲ್ಲವನ್ನ ಕಳ್ಕೊಂಡಿರ್ಲಿಲ್ಲ. ಬಾಬಾ ಹೇಳ್ತಾರೆ ಕೇವಲ ಅವ್ರ ಚಿತ್ರ ಇದೆ. ಅಂತಹ ಸಂಪತ್ ಭರಿತರಾದಂತಹ ದೇವಿ ದೇವತೆಗಳ ಚಿತ್ರ ಇದೆ. ಮಂದಿರಗಳಲ್ಲಿ ಮಾಡೆಲ್ಸ್ ಇಡ್ತಾರೆ, ಮನೆಗಳಲ್ಲಿ ಚಿತ್ರಪಟಗಳನ್ನ ಇಡ್ತಾರೆ. ನೈತೋ ಉನೋಕೆ ಮೆಹಲ್ ಬಗೀಚೆ ಆದಿ ಕಿತನೆ ಬಡೆ ಬಡೆ ಹೋಂಗೆ, ಸಿರಫ್ ಮಂದಿರ್ ಮೇ ತೋಡಿ ರೇತೆ ಹೋಂಗೆ. ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣರು ವಿಶ್ವ ಮಹಾರಾಜ, ವಿಶ್ವ ಮಹಾರಾಣಿ ಅಂದ್ಮೇಲೆ ಅವರಿಗೆ ದೊಡ್ಡ ದೊಡ್ಡ ಮೆಹಲು, ಹೂದೋಟ ಎಲ್ಲ ಎಷ್ಟು ದೊಡ್ಡ ದೊಡ್ಡ ಇರುತ್ತಲ್ವಾ. ಬರೀ ಮಂದಿರದಲ್ಲಿ ಮೂರ್ತಿ ತರ ಮಂದಿರದಲ್ಲಿ ಇರ್ತಾರೇನು? ಪ್ರೆಸಿಡೆಂಟ್ ಕಾ ಮಕಾನ್ ಕಿತ್ನಾ ಬಡಾ ಹೇ, ದೇವಿ ದೇವತಾ ತೋ ಬಡೆ ಬಡೆ ಮೆಹಲೋ ಮೇ ರೇತೆ ಹೋಂಗೆ, ಬಹು ಜಗ ಹೋಗಿ. ನೋಡಿ, ಇವತ್ತು ನಮ್ಮ ದೇಶದ ಪ್ರೆಸಿಡೆಂಟು ಮೆಹಲೆ ಎಷ್ಟು ದೊಡ್ಡದಾಗಿದೆ. ಅಂದ್ಮೇಲೆ ಸತ್ಯುಗದ ದೇವಿ ದೇವತೆಗಳದ್ದು ಎಷ್ಟು ದೊಡ್ಡ ದೊಡ್ಡ ಮೆಹಲ್ ಇರ್ಬೇಕು. ದೇವತೆಗಳು ಎಷ್ಟು ದೊಡ್ಡ ದೊಡ್ಡ ಮೆಹಲಲ್ಲಿ ವಾಸ ಮಾಡ್ಬೋದು, ಬೇಕಾದಷ್ಟು ಜಾಗ ಇರುತ್ತೆ. ವಹಾ ಡರ್ನೆ ಕಿ ಬಾತ್ ಹಿ ನೈ ಹೋತಿ. ನೋಡಿ, ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟು, ಮಿನಿಸ್ಟರ್ಸ್ ಎಲ್ಲರಿಗೂ ಗನ್ ಮ್ಯಾನ್ ಬೇಕು ಅಲ್ವಾ ರಕ್ಷಣೆಗೆ. ಆದ್ರೆ ಏಕೆಂದ್ರೆ ಭಯ ಮನುಷ್ಯರಿಗೆ. ಸತ್ಯುಗದ ದೇವಿ ದೇವತೆಗಳಿಗೆ ಯಾರಾದ್ರೂ ಗನ್ ಮ್ಯಾನ್ ಇರೋದ್ ನೋಡಿದ್ರ? ನಾವು ಹೇಳ್ತಾರಲ್ಲಿ ಯಾವೇ ಹೆದರಿಕೆ ಮಾತಿಲ್ಲ. ಸದೈವ್ ಫುಲ್ವಾಡಿ ರೇತಿ, ಕಾಂಟೆ ಹೋತೆ ಹಿ ನಹಿ, ಸದಾ ಹೋದೋಟ. ಆತ್ಮದಲ್ಲೂ ದಿವ್ಯ ಗುಣಗಳ ಹೋದೋಟ, ಪ್ರಕೃತಿನೂ ಹೋದೋಟವಾಗಿರುತ್ತೆ, ಮುಳ್ಳುಗಳೇ ಇರೋದಿಲ್ಲ. ವಹಾ ತೋ ಲಕಡಿಯಾ ಆದಿ ಜಲಾತೆ ನೈ ಹೋಂಗೆ, ಲಕಡಿಯೋ ಮೇ ಧುವಾ ಹೋತಾ ತೋ ದುಃಖ ಫೀಲ್ ಹೋತಾ ಹೇ. ನೀವು ಇನ್ನೆಷ್ಟು ಸುಖವಾಗಿರ್ಬೋದು ನೋಡಿ. ಬಾಬಾ ಹೇಳ್ತಾರೆ ಅಲ್ಲಿ ಸೌದೆ, ಒಲೆ ಉರಿ ಹಾಕೋದು ಇದೆಲ್ಲ ಇರೋದೇ ಇಲ್ಲ. ಯಾಕೆಂದ್ರೆ ಒಲೆ ಉರಿ ಹಾಕಿದ್ರೆ, ಸೌದೆ ಬೆಂಕಿ ಹಾಕಿದ್ರೆ ಅದು ಹೊಗೆ ಬರುತ್ತೆ. ಹೊಗೆನೂ ದುಃಖ ಫೀಲ್ ಆಗುತ್ತಲ್ವಾ, ಅದರಿಂದ ಅದು ಅಲ್ಲಿ ಇರೋದಿಲ್ಲ. ವಹಾ ಬಹು ತೋಡೆ ಟುಕಡೆ ಮೇ ರೇತೆ ಹೇ, ಪೀಚೆ ವೃದ್ಧಿ ಕೋ ಪಾತೆ ಹೇ. ಕೇವಲ ಭರತಖಂಡ ಮಾತ್ರ ಇರುತ್ತೆ, ಭಾರತದಲ್ಲಿ ಮಾತ್ರ ದೇವಿ ದೇವತೆಗಳ ನಿವಾಸ ಇರುತ್ತೆ. ಆಮೇಲೆ ಇಷ್ಟೊಂದು ಖಂಡಗಳು ಎಲ್ಲ ವೃದ್ಧಿ ಆಗುತ್ತೆ. ಬಹುತ್ ಅಚ್ಚೆ ಅಚ್ಚೆ ಬಗೀಚೆ ಹೊಂಗೆ, ಖುಷ್ಬು ಆತಿ ರಹೇಗಿ. ಬಹಳ ದೊಡ್ಡ ದೊಡ್ಡ ಹೂದೋಟಗಳಿರುತ್ತೆ, ತುಂಬಾ ಸುಗಂಧ ಬರ್ತಾ ಇರುತ್ತೆ. ಅಲ್ಲಿ ಕಾಡಿಲ್ಲ, ಮುಳ್ಳಿನ ಕಾಡಿಲ್ಲ. ಅಭಿ ಫೀಲಿಂಗ್ ಆತಿ ದೇಖ್ತೆ ತೋ ನಹೀ ಹೇ, ತುಮ್ ಧ್ಯಾನ್ ಮೇ ಬಡೆ ಬಡೆ ಮೆಹಲ್ ಆದಿ ದೇಖ್ ಆತೆ ಹೋ, ವ ತೋ ಯಹಾ ಬನಾ ನಹೀ ಸಕ್ತೆ ಹೇ. ನಿಮ್ಗೆ ಇದೆಲ್ಲ ಅನುಭವಕ್ಕೆ ಬರುತ್ತೆ. ಈಗ್ಲೂ ಅನೇಕ ಮಕ್ಕಳು ಟ್ರಾನ್ಸ್ ಅಲ್ಲಿ ಸತ್ಯುಗ ನೋಡಿದ್ದಾರೆ. ಎಲ್ಲಿ ದೊಡ್ಡ ದೊಡ್ಡ ಮೆಹಲ್ ಇರುತ್ತೆ, ಹೂಗಳೇಗಿರುತ್ತೆ, ಹಣ್ಣುಗಳಿರುತ್ತೆ, ಸುವಾಸನೆಗಳು ಹೇಗಿರುತ್ತೆ, ಇದೆಲ್ಲ ಬಾಬಾ ಹೇಳ್ತಾರೆ. ಆದ್ರೆ ಅದನ್ನ ಇಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಸಾಕ್ಷಾತ್ಕಾರ ಆಗುತ್ತೆ, ಮತ್ತೆ ಅದು ಮರ್ಜ್ ಆಗ್ಬಿಡುತ್ತೆ. ಸಾಕ್ಷಾತ್ಕಾರ ಕಿಯಾ ತೋ ಹೇನಾ, ರಾಜಾಯಿ ಪ್ರಿನ್ಸ್ ಪ್ರಿನ್ಸೆಸ್ ಹೋಂಗೆ, ಬಹುತ್ ರಮಣಿಕ್ ಸ್ವರ್ಗ ಹೋಗ. ಬಾಬಾ ಹೇಳ್ತಾರೆ ಅನೇಕರಿಗೆ ಬಾಬಾ ಅವರು ಸತ್ಯುಗದ ಸಾಕ್ಷಾತ್ಕಾರ ಮಾಡ್ತಿದ್ದಾರೆ.
ರಾಜರು, ಪ್ರಿನ್ಸೆಸ್ ಎಲ್ಲ ಇರ್ತಾರೆ. ಅದು ಬಹಳ ರಮಣೀಕವಾದ ಖುಷಿಯಾಗಿರೋ ಸ್ವರ್ಗ ಇರುತ್ತೆ. जैसे यहाँ मैसूर आदि में रमणीक है, ऐसे वहाँ बहुत अच्छी हवाएं लगती रहती है. ನಾವು ಹೇಳ್ತಾರೆ ಈಗ ಮೈಸೂರ್ ಮೆಹಲ್ ಎಲ್ಲ ಎಷ್ಟೊಂದು ರಮಣೀಕವಾಗಿದೆ. ಗಾಳಿ, ಬೆಳಕು ಇವೆಲ್ಲವೂ ಎಷ್ಟು ವಿಶಾಲವಾಗಿ ಬರುತ್ತೆ ಅಂದ್ರೆ ಬಹಳ ಆಹ್ಲಾದಕರವಾಗಿರುತ್ತೆ. ನಾವು ಹೇಳ್ತಾರೆ ಅಲ್ಲಿ ನೋಡಿ ಹವಾ ಮೆಹಲ್ ಏನೇನೆಲ್ಲ ಮೆಹಲ್ಗಳು ತೋರಿಸ್ತಾರಲ್ಲ, ಜಲ್ ಮೆಹಲ್ ಎಲ್ಲ ಆತರ ಎಲ್ಲನೂ ಸುಖ ಕೊಡುತ್ತೆ ಪ್ರಕೃತಿ. पानी के झरने बहते रहते हैं, आत्मा समझती है हम अच्छी अच्छी चीजें बनाए. आत्मा को स्वर्ग तो याद आता है ना. ನೋಡಿ ನ್ಯಾಚುರಲ್ ಆಗಿ ನೀರ್ ಮೇಲಿಂದ ಧುಮುಕ್ತಾ ಇರುತ್ತೆ, ಹರಿತಾ ಇರುತ್ತೆ ನ್ಯಾಚುರಲ್ ಆಗಿ. ಆತ್ಮ ಗೊತ್ತಿದೆ ಅಲ್ಲಿ ಎಷ್ಟು ಪ್ರಕೃತಿ ಸುಂದರವಾಗಿರುತ್ತೆ, ಒಳ್ಳೊಳ್ಳೆ ಸುಖದಾಯಿಯಾಗಿರೋ ವಸ್ತುಗಳಿರುತ್ತೆ. ಆತ್ಮಕ್ಕೆ ಸ್ವರ್ಗ ನೆನಪಿಗೆ ಬರುತ್ತಲ್ವಾ, ಅಲ್ಲೆಲ್ಲ ನ್ಯಾಚುರಲ್ ಆಗಿರುತ್ತೆ. ಇಲ್ಲೆಲ್ಲ ಆರ್ಟಿಫಿಷಿಯಲ್ದು ಮಾಡ್ತಾರೆ, ನೀರ್ ಬಂದು ಬೀಳೋಂಗೆ ಪ್ರಕೃತಿದೆಲ್ಲ ಆರ್ಟಿಫಿಷಿಯಲ್ ಇಲ್ಲಿ. ಆದ್ರೆ ಇಲ್ಲಿ ಟೋಟಲ್ ಸತ್ಯಯುಗದಲ್ಲಿ ನ್ಯಾಚುರಲ್ ಆಗಿರೋ ನೇಚರ್ ಇರುತ್ತೆ. तो बच्चों को रियलाइज होता है क्या क्या होगा, कहाँ हम रहते होंगे, इस समय ಸ್ಮೃತಿ रहती है. ಈಗ ನಿಮ್ ಮಕ್ಕಳಿಗೆ ರಿಯಲೈಸ್ ಆಗುತ್ತೆ ಅಲ್ಲಿ ಏನೇನ್ ಇರುತ್ತೆ, ನಾವ್ ಎಲ್ಲಿ ಇರ್ತೀವಿ. ಈ ಸಮಯದಲ್ಲಿ ಬಾಬೋರ್ ಎಲ್ಲ ಸ್ಮೃತಿನೂ ತಂದ್ಕೊಟ್ಟಿದ್ದಾರೆ. ಚಿತ್ರೋं को देखो तुम कितने ಖುಷ್ ನಸೀಬ್ ಹೋ. ಕೇವಲ ಸತ್ಯಯುಗದ ಚಿತ್ರ ನೋಡಿ ನೀವೆಷ್ಟು ಅದೃಷ್ಟವಂತರು, ಎಂತಹ ಸುಖಮಯವಾದ ಜೀವನ ಮಾಡಿದಿರಿ. ವಹಾ ದುಃಖ ಕಿ ಕೊಯ್ ಬಾತ್ ಹಿ ನಹಿ ಹೋಗಿ, ಹಮ್ ತೋ ಸ್ವರ್ಗ ಮೇ ಥೇ ಫಿರ್ ನೀಚೆ ಉತರೆ ಹೇ. ಅಲ್ಲಿ ದುಃಖದ ಮಾತೇ ಇಲ್ಲ. ನಾವು ಸ್ವರ್ಗದಲ್ಲಿದ್ದವರು ಮತ್ತೆ ಕೆಳಗ್ ಬಂದಿದೀವಿ, ಈಗ ಪುನಃ ಸ್ವರ್ಗಕ್ಕೆ ಹೋಗ್ಬೇಕು. ಕೇಸೆ ಜಾಯ್, ರಸ್ಸಿ ಮೇ ಲಟಕ್ ಕರ್ ಜಾಯೆಂಗೆ ಕ್ಯಾ. ನಾವೇ ಹೇಳ್ತಾರೆ ಮತ್ ನಾವ್ ಸ್ವರ್ಗಕ್ಕೆ ಹೋಗ್ಬೇಕು, ಹೆಂಗ್ ಹೋಗೋದು, ಏನ್ ಹಗ್ಗ ಹಿಡ್ಕೊಂಡು ಹತ್ಕೊಂಡು ಹೋಗ್ತಿರೇನು. हम आत्माएं तो रहने वाली शांति धाम की, बाप ने स्मृति दिलाई, अब तुम फिर देवता बन रहे हो और दूसरों को बना रहे हो. ನಾವು ಆತ್ಮಗಳ ನಿವಾಸ ಸ್ಥಾನನೇ ಶಾಂತಿಧಾಮ. ಬಾಬೂರು ಎಲ್ಲ ಸ್ಮೃತಿ ತಂದ್ಕೊಟ್ಟಿದ್ದಾರೆ. ಈಗ ಪುನಃ ನೀವು ದೇವತೆಗಳಾಗ್ತಾ ಇದ್ದೀರಿ, ಜೊತೆಗೆ ಅನ್ಯರನ್ನು ಮಾಡ್ತಾ ಇದ್ದೀರಿ. ಕಿತನೆ ಘರ್ ಬೈಟೆ ಭಿ ಸಾಕ್ಷಾತ್ಕಾರ ಕರ್ತೆ ಹೇ. ನೋಡಿ ಅನೇಕರಿಗೆ ಹಾದಿಯಲ್ಲಿ ಮನೆಯಲ್ಲಿ ಕುಳಿತಂತೆ ಸಾಕ್ಷಾತ್ಕಾರಗಳಾಗುತ್ತೆ. ಬಾಂದೇಲಿಯಾ ಭಿ ಕವಿ ದೇಖಾ ತೊಡಿ ಹೇ. कैसे आत्मा को उछल आती है, अपना घर नजदीक आने से आत्मा को खुशी होती है. समझते हैं बाबा हमको ज्ञान देकर ಶೃಂಗಾರನೆ ಆಯೇ ಹೋ. ಬಂಧನದಲ್ಲಿರೋರಿಗೂ ಎಷ್ಟೊಂದು ಖುಷಿ ಆಗುತ್ತೆ, ಸಾಕ್ಷಾತ್ಕಾರ ಆಗ್ಬಿಟ್ರೆ ಎಷ್ಟೊಂದು ಉತ್ಸಾಹ, ಆ ಉತ್ಸಾಹ ಉಕ್ಕುತ್ತೆ. ನಮ್ಮ ಮನೆ ಎಷ್ಟು ಸಮೀಪ ಇದೆ ಅಂತ ಖುಷಿ ಆಗುತ್ತೆ. ಈ ಮಕ್ಕಳಿಗೆ ಗೊತ್ತಿದೆ ಬಾಬೋರ್ ನಮ್ಗೆ ಜ್ಞಾನ ಕೊಟ್ಟು ಶೃಂಗಾರ ಮಾಡ್ಲಿಕ್ಕೆ ಬಂದಿದ್ದಾರೆ. ಆಕ್ರಿನ್ ಏಕ್ ದಿನ್ ಅಖಬಾರೋ ಮೇ ಭಿ ಪಡೇಗಾ, ಅಭಿ ತೋ ಸ್ತುತಿ ನಿಂದಾ ಮಾನ್ ಅಪಮಾನ್ ಸಬ್ ಸಾಮ್ನೆ ಆತಾ ಹೈ. ಒಂದಿನ ಆ ದಿನ ಬರುತ್ತೆ, ನಿಮ್ಮ ಎಲ್ಲ ಸಂದೇಶನು ಮಾಧ್ಯಮಗಳಿಂದ ಎಲ್ಲರಿಗೂ ತಲುಪುತ್ತೆ. ಈಗ ಸ್ವಲ್ಪ ಸಹನೆ ಮಾಡ್ಕೋಬೇಕು. ನೋಡಿ ಬಾಬೋರು ಈ ವಿಶ್ವವಿದ್ಯಾಲಯ ಸ್ಥಾಪನೆಯ ಆರಂಭದಿಂದ ಎಷ್ಟೊಂದು ವಿಘ್ನಗಳು ಬಂದಿದೆ. ಇವತ್ತು ಅನೇಕ ವಿಘ್ನಗಳಿದೆ, ಇದೆಲ್ಲ ಫೇಸ್ ಮಾಡಬೇಕು. ನಿಂದನೆ, ಸ್ತುತಿ, ಮಾನ, ಅಪಮಾನ ಎಲ್ಲದನ್ನು ಫೇಸ್ ಮಾಡ್ಬೇಕಾಗತ್ತೆ. जानते हैं कल्प पहले भी ऐसे हुआ था, जो सेकंड पास हो गया उसका चिंतन करना नहीं होता. ಬಾಬಾ ಹೇಳ್ತಾರೆ ನಿಮಗೆ ಗೊತ್ತಿದೆ ಏನೇನ್ ಆಯ್ತೋ ಕಲ್ಪದ ಹಿಂದೆನೂ ಆಗಿತ್ತೋ, ಏನ್ ಸೆಕೆಂಡು ಕಳೆದೋಗಿದೆಯೋ ಅದ್ರ ಬಗ್ಗೆ ನೀವೇನು ಚಿಂತನೆ ಮಾಡ್ಬೇಡಿ. ಕಳೆದೋಗಿದ್ದು ಕಳೆದೋಯ್ತು. अखबारों में कल्प पहले भी ऐसे पड़ा था, फिर पुरुषार्थ किया जाता. हंगामा तो जो हुआ था सो हो गया, नाम तो हो गया ना. ನಾವೇ ಹೇಳ್ತಾರೆ ಪೇಪರು ಮಾಧ್ಯಮಗಳಲ್ಲಿ ಕಲ್ಪದ ಹಿಂದೆನೂ ಅದೇ ತರ ಬಂದಿತ್ತು, ಬಂದಿದೆ, ಆಗೋಗಿರೋದು, ಮುಂದೆ ಆಗದಲ್ಲ. ಮುಂದಿಂದೆಲ್ಲ ಎಚ್ಚರಿಕೆ, ಆಗೋಗಿರೋದು. ನಾವೇ ಹೇಳ್ತಾರೆ ಮತ್ತೆ ಪುರುಷಾರ್ಥ ಮಾಡ್ಲಾಗುತ್ತೆ. ಏನಾಯ್ತು ಗಲಾಟೆ, ಘರ್ಷಣೆ, ವಿಘ್ನ ಎಲ್ಲವೂ ಆಗೋಯ್ತು. ನಾಮ್ ತೋ ಹೋಗ್ಯಾನ,
फिर तुम रिस्पॉन्ड करते हो, कोई पढ़ते हैं कोई नहीं पढ़ते हैं. ಬಾಬಾ ಹೇಳ್ತಾರೆ ಹೆಸರಂತೂ ಪ್ರಸಿದ್ಧಿ ಆಯ್ತಲ್ಲ, ಮನುಷ್ಯರು ಮಾಧ್ಯಮಗಳಲ್ಲಿ ಒಳ್ಳೇದು ಹಾಕೋದಂದ್ರೆ ಎಷ್ಟೊಂದು ಕಷ್ಟ ಪಡ್ತಾರೆ. ಅದೇ ಏನಾದ್ರೂ ಅನಾಹುತ ಆಯ್ತು, ನಷ್ಟ ಆಯ್ತು ಅಂದ್ರೆ ಎಷ್ಟು ಬೇಗ ಒಂದು ಸೆಕೆಂಡ್ ಅಲ್ಲಿ ಇಡೀ ಪ್ರಪಂಚಕ್ಕೆ ಸುದ್ದಿ ಹರಡ್ಬಿಡುತ್ತಲ್ಲ. ನೀವು ರೆಸ್ಪಾಂಡ್ ಮಾಡ್ತೀರಿ. कोई पढ़ते कोई नहीं पढ़ते, फुर्सत नहीं मिलती और कामों में लग जाते. अभी तुम्हारी बुद्धि में है ये बेहद का बड़ा ಡ್ರಾಮಾ है. ಕೆಲವರು ಈ ವಿದ್ಯೆ ಓದ್ತಾರೆ, ಕೆಲವರು ಓದಲ್ಲ, ಕೆಲವರು ಹೇಳ್ತಾರೆ ನಮಗ್ ಫುರ್ಸತ್ತೇ ಇಲ್ಲ ಅಂತ, ಆದ್ರೆ ಬೇರೆ ಬೇರೆ ಕೆಲಸಗಳಲ್ಲೇ ಮುಳುಗಿರ್ತಾರೆ. ಈಗ ನಿಮ್ ಬುದ್ಧಿಯಲ್ಲಿದೆ ಬೇಹದ್ದಿನ ಬಹು ದೊಡ್ಡ ಡ್ರಾಮಾ ಇದು ದೊಡ್ಡ ಗಡಿಯಾರ. ಇದು ಟಿಕ್ ಟಿಕ್ ಪ್ರತಿ ಸೆಕೆಂಡ್ ಪಾಸ್ ಆಗ್ತಾ ಈ ಚಕ್ರ ತಿರುಗ್ತಾ ಇರುತ್ತೆ. ಏಕ್ ಸೆಕೆಂಡ್ ಮೇ ಜೋ ಪಾಸ್ ಹುವಾ ಫಿರ್ 5000 ವರ್ಷ ಬಾದ್ ರಿಪೀಟ್ ಹೋಗಾ. ಒಂದ್ ಸೆಕೆಂಡ್ ಅಲ್ಲಿ ಏನ್ ಪಾಸ್ ಆಯ್ತೋ ಅದು ಮತ್ತೆ 5000 ವರ್ಷದ ನಂತರ ರಿಪೀಟ್ ಆಗುತ್ತೆ. ಜೋ ಹೋ ಗಯಾ ಸೆಕೆಂಡ್ ಬಾದ್ ಖ್ಯಾಲ್ ಮೇ ಆತಾ ಹೈ, ये भूल हो गई ಡ್ರಾಮಾ ಮೇ ನೂಂದ್ ಹೋ ಗಯಾ. ಏನ್ ಆಯ್ತು ಸೆಕೆಂಡ್ ಅಲ್ಲಿ, ನಾವು ಹೇಳ್ತಾರೆ ಅದು ಕಳೆದೋಯ್ತು, ಏನೋ ತಪ್ಪ ಆಗೋಯ್ತಪ್ಪ, ಡ್ರಾಮಾ ನಿಗದಿ ಆಗೋಯ್ತು. ಕಲ್ಪದ ಹಿಂದೆನೂ ಅದೇ ತರ ತಪ್ಪಾಗಿತ್ತು, ಕಳೆದೋಗಿತ್ತು, ಮತ್ತೆ ರಿಪೀಟ್ ಆಯ್ತು. ಫಿರ್ ಆಗೆ ಕೆ ಲಿಯೆ ನೈ ಕರೆಂಗೆ, ಮತ್ತೆ ಪುನಃ ಅದನ್ನ ರಿಪೀಟ್ ಮಾಡದೇ ಇರೋದು. पुरुषार्थ करते रहते हैं, तुमको समझाया जाता घड़ी घड़ी ये भूल अच्छी नहीं है. ಮಕ್ಕಳು ಪುರುಷಾರ್ಥ ಮಾಡ್ಬೇಕು. ಬಾಬೋರ್ ಇದನ್ನ ತಿಳಿಸ್ಕೊಡ್ತಾರೆ, ಮಾಡಿದ್ದೇ ತಪ್ಪು ಮಾಡ್ತಾ ಇರೋದು ಆಮೇಲೆ ಹೇಳೋದು ಡ್ರಾಮಾ. ಬಾಬಾ ಹೇಳ್ತಾರೆ ಆ ತರ ಅಲ್ಲ. ಗಡಿ ಗಡಿಯ ಭೂಲ್ ಅಚ್ಚಿ ನೈ ಹೇ, ಕರ್ಮ ಅಚ್ಚಾ ನಹಿ ಹೇ. ಯಾವುದೇ ತಪ್ಪು ಒಂದ್ಸಲ 2 ಸಲ, ಹೆಚ್ಚಂದ್ರೆ 3 ಸಲ ಮಾಡಿದ್ದನ್ನೇ ಮಾಡ್ತಾ ಇರೋದು ಡ್ರಾಮಾ ಅಂತ ಹೇಳ್ತಾ ಇರೋದು. ಈ ತರ ಕರ್ಮ ಒಳ್ಳೇದಲ್ಲ, ಮನಸ್ಸು ತಿನ್ನುತ್ತೆ. ಹಮ್ಸೆ ಖರಾಬ್ ಕಾಮ್ ಹುವಾ आप समझानी देते हैं, ऐसा नहीं करो हमको दुख होगा, इसको दुख होगा. ಬಾಬಾ ಹೇಳ್ತಾರೆ ಅಂತಹ ಯಾವುದೇ ಕೆಟ್ಟ ಕರ್ಮಗಳು ನಿಮ್ಮಿಂದ ಆಗಬಾರ್ದು. ಬಾಬೋರ್ ತಿಳುವಳಿಕೆ ಕೊಡ್ತಾರೆ, ಈ ತರ ಯಾವುದೂ ಮಾಡಬೇಡಿ, ನಿಮ್ಮಿಂದ ಬೇರೆ ಆತ್ಮಗಳಿಗೆ ದುಃಖ ಆಗುವಂಥದ್ದು. मना की जाती है, बाप बतला देते काम नहीं करना है. बिगर पूछे चीज उठाया उसको चोरी कहा जाता है. ಬಾಬಾ ಹೇಳ್ತಾರೆ ಎಲ್ಲವೂ ಇದೆಲ್ಲ ನಿಷೇಧ, ಯಾರಿಗೂ ನೀವು ದುಃಖ ಕೊಡಬಾರ್ದು. ಬಾಬೋರ್ ತಿಳಿಸ್ಕೊಡ್ತಾರೆ ಇಂಥ ಕರ್ಮಗಳನ್ನ ಮಾಡಬೇಡಿ. ಇಂಥ ಕರ್ಮ ಅಂದ್ರೆ ಬೇರೆಯವರಿಗೆ ಸಂಕಲ್ಪ ನಡೆಯೋ ಕರ್ಮನು ಮಾಡಬೇಡಿ. ಈಗ ಯಾವುದೋ ವಸ್ತು ಯಾರೋ ಇಟ್ಟಿರ್ತಾರೆ, ಆ ವಸ್ತುನ ಒಬ್ರು ಕೇಳದೆ ತಗೊಂಡೋಗ್ಬಿಡ್ತಾರೆ. ಆ ವಸ್ತು ಕೇಳದೆ ತಗೊಂಡೋಗಿರೋದ್ರಿಂದ ಇಟ್ಟಿರೋರು ಏನ್ ಮಾಡ್ತಾರೆ, ಅದನ್ನ ಹುಡುಕ್ತಾರೆ, ಈ ವಸ್ತು ನಾನು ಇಲ್ಲಿ ಇಟ್ಟಿದ್ದೆ ಎಲ್ಲೋಯ್ತು ಅಂತ. ಬಾಬಾ ಹೇಳ್ತಾರೆ ಇದೂನು ಬೇರೆಯವ್ರಿಗೆ ದುಃಖ ಕೊಡೋ ಕರ್ಮನೇ ಆಯ್ತಲ್ಲ, ಅಥವಾ ಇದೂನು ಒಂದು ಕಳ್ತನನೇ. ಅಸ ಕಾಮ್ ಮತ್ ಕರು, ಯಾರ ವಸ್ತುನು ಹೇಳದೆ ಕೇಳದೆ ತಗೊಳ್ಬಾರ್ದು. ಕಡುವ ಮತ್ ಬೋಲು, ಕಹಿಯಾಗಿ ಯಾರಿಗೂ ಮಾತಾಡಬಾರ್ದು. आजकल दुनिया देखो कैसी है, कोई नौकर पर गुस्सा किया तो वह भी दुश्मनी करने लग पड़ते हैं. ಇವತ್ತಿನ ಜಗತ್ತಿನ ಪರಿಸ್ಥಿತಿಯನ್ನ ಗಮನಿಸಿ ಯಾವ ತರ ಇದೆ. ಈಗ ಏನು ಅಲ್ಲ, ಮಾಲೀಕ ನೌಕರನ ಮೇಲೆ ಒಂದ್ ಸ್ವಲ್ಪ ಕೋಪ ಮಾಡಿದ್ರು, ಏನೋ ಒಂದೆರಡು ಮಾತು ಅಂದ್ಬಿಟ್ರು ಅಂದ್ರೆ ಅದೇ ನೌಕರ ಏನ್ ಮಾಡ್ತಾನೆ, ಶತ್ರು ಆಗ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ತಾನೆ. वहां तो शेर बकरी आपस में ಕ್ಷೀರ್ಖಂಡ್ रहते हैं, ಲೂನ್ ಪಾನಿ ಅವ್ರ ಕ್ಷೀರ್ಖಂಡ್. ಸತ್ಯಯುಗದಲ್ಲಿ ಹುಲಿ ಹಸು ಅಥವಾ ಕುರಿ ಒಟ್ಟಿಗೆ ಇರುತ್ತೆ, ಪ್ರೀತಿಯಿಂದ ಇರುತ್ತೆ, ಅದಕ್ಕೆ ಕ್ಷೀರಖಂಡ ಅಂತ ಹೇಳಲಾಗುತ್ತೆ. ಹಾಲು ತುಪ್ಪದ ನದಿ ಹರಿಯುತ್ತೆ, ಒಂದೇ ನದಿಯಲ್ಲಿ 2 ವಿರುದ್ಧವಾಗಿರೋ ಪ್ರಾಣಿಗಳು ಒಟ್ಟಿಗೆ ನೀರು ಕುಡಿಯುತ್ತೆ ಅಂತ. ಬಾಬಾ ಹೇಳ್ತಾರೆ ಒಂದಿದೆ ಉಪ್ಪು ನೀರು, ಇನ್ನೊಂದಿದೆ ಕ್ಷೀರಖಂಡ. ಸತ್ಯಯುಗದಲ್ಲಿ ಎಲ್ಲ ಮನುಷ್ಯಾತ್ಮಗಳು ಪರಸ್ಪರ ಕ್ಷೀರಖಂಡವಾಗಿರ್ತಾರೆ. ಕ್ಷೀರಖಂಡ ಅಂದ್ರೆ ಹಾಲು ಸಕ್ಕರೆ ಬೆರೆಸಿದಷ್ಟು ಸಿಹಿಯಾಗಿರ್ತಾರೆ. ಕಾಮ್ ಕಟಾರಿ ಚಲಾಯ್ ಏಕ್ ದೋ ಕೋ ದುಃಖ ದೇತೆ ಹೇ, ರಾವಣ ಕಿ ದುನಿಯಾ ಮೇ ಸಬ್ ಮನುಷ್ಯ ಲೂನ್ ಪಾನಿ, ಬಾಪ್ ಬಚ್ಚಾ ಬಿ ಲೂನ್ ಪಾನಿ. ಕಾಮ್ ಮಹಾಶತ್ರು ಏನ, ಇದು ರಾವಣನ ಜಗತ್ತು, ಇಲ್ಲೆಲ್ಲರೂ ಉಪ್ಪು ನೀರುಗಳೇ. ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ, ಒಬ್ರು ಮತ್ತೊಬ್ಬರಿಗೆ ಗೌರವ ಇಲ್ಲ, ಒಬ್ರು ಮತ್ತೊಬ್ಬರ ಬಗ್ಗೆ ತಿರಸ್ಕಾರ ಭಾವನೆಗಳು.
ತಂದೆ ಮಕ್ಕಳು ಎಲ್ಲಾರು ಉಪ್ಪು ನೀರು. ತಂದೆ ಕಂಡ್ರೆ ಮಕ್ಕಳಿಗಾಗಲ್ಲ, ಮಕ್ಕಳು ಕಂಡ್ರೆ ತಂದೆಗಾಗಲ್ಲ. ಉಪ್ಪು ನೀರುಗಳು. ಮಕ್ಕಳೇ, ಕಾಮ ಮಹಾಶತ್ರು. ಕಾಮ ಕತ್ತಿಯನ್ನ ಉಪಯೋಗಿಸಿ ಒಬ್ಬರು ಮತ್ತೊಬ್ಬರಿಗೆ ದುಃಖ ಕೊಡ್ತಾರೆ. ಇಡೀ ಜಗತ್ತೇ ಉಪ್ಪು ನೀರು. ಉಪ್ಪು ನೀರು ಅಂದ್ರೆ ಪರಸ್ಪರ ಸಂಬಂಧಗಳಲ್ಲಿ ಮಧುರತೆ ಇಲ್ಲ. ಸತ್ಯುಗಿ ಜಗತ್ತು ಕ್ಷೀರಖಂಡವಾಗಿರುತ್ತೆ. ಇನ್ ಬಾತೋಂ ಸೆ ದುನಿಯಾ ಕ್ಯಾ ಜಾನೆ. ಈ ಯಾವ ಮಾತುಗಳು ಜಗತ್ತಿನ ಮನುಷ್ಯರಿಗೆ ಏನ್ ಗೊತ್ತಿದೆ? ಮನುಷ್ಯ ತೋ ಸ್ವರ್ಗಕ್ಕೋ ಲಾಖೋ ವರ್ಷ ಕಹ ದೇತೆ ಹೈ. ಮನುಷ್ಯರು ಸ್ವರ್ಗನ ಲಕ್ಷಾಂತರ ವರ್ಷ ಅಂತ ಹೇಳ್ಬಿಡ್ತಾರೆ. ಕೊಯ್ ಬಾತ್ ಬುದ್ಧಿ ಮೇ ಆನ ಸಕೆ. 5,000 ವರ್ಷನೇ ನೆನ್ಪಿಲ್ಲ. ಇನ್ ಲಕ್ಷಾಂತರ ವರ್ಷದ ಮಾತು ಬುದ್ಧಿಯಲ್ಲಿ ಹೆಂಗಿರುತ್ತೆ? ಯಾರು ದೇವತೆಗಳಿದ್ರೋ ಉನೋಂಕೋ ಹಿ ಸ್ಮೃತಿ ಮೇ ಆತಾ ಹೈ. ಯಾರು ದೇವತೆಗಳಿದ್ರಲ್ಲ ಅವರಿಗೆ ಬಾಬೋರ್ ಸ್ಮೃತಿ ತಂದು ಕೊಡ್ತಾರೆ, ಅವರಿಗೆ ಸ್ಮೃತಿಗೆ ಬರುತ್ತೆ. ನೀವು ಮಕ್ಕಳಿಗೆ ಗೊತ್ತಿದೆ, ಈ ದೇವತೆಗಳು ಸತ್ಯುಗದಲ್ಲಿ ಇದ್ರು. ಜಿಸ್ನೆ 84 ಜನ್ಮ ಲಿಯೆ ವಹಿ ಫಿರ್ ಸೆ ಆಕರ್ ಪಡೆಂಗೆ ಅವ್ರ ಕಾಂಟೋನ್ ಸೆ ಫೂಲ್ ಬನೆಂಗೆ. ದೇವತೆಗಳು ಯಾರು ಸತ್ಯುಗದಲ್ಲಿ ಇದ್ರಲ್ಲ ಅವರೇ 84 ಜನ್ಮ ಪಡ್ಕೊಂಡು ಮತ್ತೆ ಬಂದು ಓದ್ತಾರೆ. ಮತ್ ಬಾಬೋರ್ ಹತ್ರ ಬರ್ಲೇಬೇಕು, ಮತ್ ಪದವಿ ಪಡ್ಕೋಬೇಕಂದ್ರೆ. ಮತ್ತೆ ಅವರೇ ಬಂದು ಮುಳ್ಳುಗಳಿಂದ ಹೂಗಳಾಗ್ತಾರೆ. ಬಾಕಿ ಏಕ್ ಹಿ ಯೂನಿವರ್ಸಿಟಿ ಹೇ, ಇಸ್ಕಿ ಬ್ರಾಂಚಸ್ ನಿಕಲ್ತಿ ರೇತಿ ಹೇ. ಬಾಬೋರ್ದು ಒಂದೇ ಯೂನಿವರ್ಸಿಟಿ, ಈಶ್ವರೀಯ ವಿಶ್ವವಿದ್ಯಾಲಯ. ಇನ್ನೆಲ್ಲ ಶಾಖೆಗಳು, ಪ್ರಪಂಚದಾದ್ಯಂತ ಶಾಖೆಗಳು. ಖುದಾ ಜಬ್ ಆಯೇಗಾ ತಬ್ ಉನ್ಕೆ ಖಿದ್ಮತ್ಗಾರ್ ಬನೆಂಗೆ, ಜಿಸ್ಕೆ ದ್ವಾರ ಖುದಾ ರಾಜಾಯಿ ಸ್ಥಾಪನ್ ಕರೆಂಗೆ. ಯಾವಾಗ ಶಿವಬಾಬೋರ್ ಬರ್ತಾರೆ, ಬಂದು ತನ್ನ ಸೇವೆಯನ್ನ ಮಾಡ್ತಾರೆ, ಅವ್ರ ಕಾರ್ಯದಲ್ಲಿ ನೀವು ಸಹಯೋಗಿಗಳಾಗ್ತೀರಿ. ಯಾರ ಮೂಲಕ ಸ್ವಯಂ ತಂದೆ ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ, ಅವರೇ ಹೋಗಿ ರಾಜ್ಯ ಅಧಿಕಾರವನ್ನ ಪಡ್ಕೊಳ್ತೀರಿ. ತುಮ್ ಸಮಜ್ತೆ ಹೋ ಹಮ್ ಖುದಾಕೆ ಖಿದ್ಮತ್ಗಾರ್. ಈ ಮಕ್ಕಳಿಗೂ ಗೊತ್ತಿದೆ, ನಾವು ಈಶ್ವರಿಯ ಸೇವಾದಾರಿಗಳು. ಬಸ್ ಜಿಸ್ಮಾನಿ ಖಿದ್ಮತ್ ಕರ್ತೆ ರೂಹಾನಿ. बाबा हम आत्माओं को रूहानी सर्विस सिखला रहे हैं, क्योंकि रूह ही तमो प्रधान बन गई है. ಬಾಬಾ ಹೇಳ್ತಾರೆ, ಪ್ರಪಂಚದಲ್ಲಿ ಸೇವೆ ಮಾಡೋರು ಶಾರೀರಿಕ ಅಥವಾ ಭೌತಿಕ ಸೇವೆ ಮಾಡ್ತಾರೆ. ನೀವು ಮಾಡೋ ಸೇವೆ ಆತ್ಮದ ಸೇವೆ. ಬಾಬೋರು ಆತ್ಮಗಳಿಗೆ ಆತ್ಮೀಯ ಸರ್ವಿಸ್ ಅನ್ನ ಕಲ್ಸ್ಕೊಡ್ತಾರೆ. ಏಕೆಂದ್ರೆ ಆತ್ಮನೇ ತಮೋ ಪ್ರಧಾನ ಆಗಿದೆ, ಮತ್ತೆ ಬಾಬೋರು ಸತೋ ಪ್ರಧಾನ ಮಾಡ್ತಾ ಇದ್ದಾರೆ. ಬಾಬಾ ಕೇತೆ ಮಾಮೇಕಂ ಯಾದ್ ಕರೋ ವಿಕರಂ ವಿನಾಶ ಹೋಂಗೆ. ಮಕ್ಕಳೇ, ಕೇವಲ ನನ್ನೊಬ್ಬನ ನೆನ್ಪು ಮಾಡಿ, ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಏಕೆಂದ್ರೆ ಇದೇ ಯೋಗ ಅಗ್ನಿಯಾಗಿದೆ. ಭಾರತದ ಪ್ರಾಚೀನ ಯೋಗ ಗಾಯನದಲ್ಲಿದೆ, ಆರ್ಟಿಫಿಷಿಯಲ್ ಯೋಗ ತೋ ಬೋತ್ ಹೋ ಗಯೇ ಹೈ, ಇಸಿಲಿಯೇ ಬಾಬಾ ಕೇತೆ ಯಾದ್ ಕಿ ಯಾತ್ರಾ ಕೆಹನಾ ಟೀಕ್ ಹೈ. ಈ ಜಗತ್ತಲ್ಲಿ ಆರ್ಟಿಫಿಷಿಯಲ್ ಯೋಗ ತುಂಬಾ ಆಗ್ಬಿಟ್ಟಿದೆ ನೋಡಿ. ಎಲ್ಲರೂ ಯೋಗ ಮಾಡ್ತೀವಿ, ಯೋಗ ಮಾಡಿಸ್ತೀವಿ, ಯೋಗ ಕಲಿಸ್ತೀವಿ. ಎಷ್ಟು ತರ ಇದೆ ಈ ಜಗತ್ತಲ್ಲಿ ಆರ್ಟಿಫಿಷಿಯಲ್. ಆದ್ರಿಂದ ಬಾಬಾ ಹೇಳ್ತಾರೆ, ಯೋಗ ಅನ್ನೋದಕ್ಕಿಂತ ನೆನಪಿನ ಯಾತ್ರೆ ಅಂತ ಹೇಳೋದು ಸರಿ ಇದೆ. ಶಿವ ಬಾಬಾ ಕೋ ಯಾದ್ ಕರ್ತೆ ಕರ್ತೆ ತುಮ್ ಶಿವಪುರಿ ಮೇ ಚಲೇ ಜಾಯೆಂಗೆ. ಶಿವ ಬಾಬಾ ಅವ್ರ ನೆನಪು ಮಾಡ್ತಾ ಮಾಡ್ತಾ ನೀವು ಈ ಯಾತ್ರೆ ಮಾಡ್ತಾ ಮಾಡ್ತಾ ಶಿವಪುರಿಗೆ ತಲುಪಿಡ್ತೀರಿ. ಅದು ಶಿವಪುರಿ. ಸತ್ಯುಗ ವಿಷ್ಣುಪುರಿ, ಕಲಿಯುಗ ರಾವಣಪುರಿ. ವಿಷ್ಣುಪುರಿ ಕೆ ಪೀछे ರಾಮಪುರಿ ಹೇ, ಸೂರ್ಯವಂಶಿ ಕೆ ಬಾದ್ ಚಂದ್ರವಂಶಿ ಹೇ. ವಿಷ್ಣುಪುರಿ ಆದ್ಮೇಲೆ ರಾಮಪುರಿ ಬರುತ್ತೆ, ತ್ರೇತಾಯುಗ. ಸೂರ್ಯವಂಶ ಅಂದ್ರೆ ವಿಷ್ಣುಪುರಿ, ರಾಮಪುರಿ ಅಂದ್ರೆ ಚಂದ್ರವಂಶಿಗಳು. ಇದು ಕಾಮನ್ ಬಾತ್ ಹೇ. ಆದಾ ಕಲ್ಪ್ ಸತ್ಯುಗ್ ತ್ರೇತಾ, ಆದಾ ಕಲ್ಪ್ ದ್ವಾಪರ್ ಕಲಿಯುಗ್. ಇದೆಲ್ಲ ಕಾಮನ್ ಆಗಿರೋ ಮಾತುಗಳು, ಸಾಮಾನ್ಯ ಮಾತುಗಳು. ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಅರ್ಧ ಕಲ್ಪ ಸತ್ಯುಗ ತ್ರೇತಾಯುಗ ಇರುತ್ತೆ, ಅರ್ಧ ಕಲ್ಪ ದ್ವಾಪರ ಕಲಿಯುಗ ಇರುತ್ತೆ. ಈಗ ನೀವಿದ್ದೀರಿ ಸಂಗಮ್ ಯುಗದಲ್ಲಿ. ಎ ಬಿ ಸಿರಫ್ ತುಮ್ ಜಾನ್ತೆ ಹೋ. ಇದನ್ನು ಕೇವಲ ಈಗ ನಿಮ್ಮ ಮಕ್ಕಳು ತಿಳ್ಕೊಂಡಿದ್ದೀರಿ. ಅಚ್ಚಿ ರೀತಿ ಧಾರಣಾ ಕರ್ತೆ ಹೇ ವ ದೂಸರೋं को भी समझाते हैं. ಯಾರು ಇದನ್ನ ಚೆನ್ನಾಗಿ ಧಾರಣೆ ಮಾಡ್ಕೊಳ್ತಾರೋ ಅವರು ಬೇರೆಯವರಿಗೂ ತಿಳಿಸ್ಕೊಡ್ತಾರೆ. ನಾವು ಪುರುಷೋತ್ತಮ ಸಂಗಮ್ ಯುಗದಲ್ಲಿದ್ದೀವಿ. ಕಿಸ್ಕಿ ಬುದ್ಧಿ ಮೇ ಯಾದ್ ರಹೆ
तो भी सारा ड्रामा बुद्धि में आ जाए. ಇಷ್ಟು ನೆನಪಿದ್ರು ಸಾಕು, ನಾವು ಪುರುಷೋತ್ತಮ ಸಂಗಮ್ ಯುಗದಲ್ಲಿ ಇದೀವಿ ಅನ್ನೋದು ಅವಾಗ ಇಡೀ ಸೃಷ್ಟಿ ಚಕ್ರ ಡ್ರಾಮಾನೇ ಬುದ್ಧಿಯಲ್ಲಿ ಬಂದ್ಬಿಡುತ್ತೆ. ಪರಂತು ಕಲಿಯುಗಿ ದೇಹಕ್ಕೆ ಸಂಬಂಧಿ ಆದಿ ಯಾದ್ ಆತೆ ರೇತೆ ಹೇ. ಆದ್ರೆ ಮಕ್ಕಳಿಗೆ ಕಲಿಯುಗಿ ಸಂಬಂಧಿಗಳು ದೇಹ ಇದೆಲ್ಲ ನೆನಪಿಗೆ ಬರ್ತಾ ಇರುತ್ತೆ. ಬಾಬು ಹೇಳ್ತಾರೆ ತುಮಕು ಯಾದ್ ಕರ್ನಾ ಏಕ್ ಬಾಪ್. ಈ ಮಕ್ಕಳು ನೆನಪು ಮಾಡಬೇಕಾಗಿರೋದು ಕೇವಲ ಒಬ್ಬ ತಂದೆಯನ್ನ, ಯಾರು ಸರ್ವರಿಗೂ ಸದ್ಗತಿ ದಾತ, ರಾಜಯೋಗವನ್ನ ಕಲಿಸೋರು ಒಬ್ರೆ. इसलिए बाबा ने समझाया है शिव बाबा का ही जयंती जो सारी दुनिया को पलटाते हैं. ಅದಕ್ಕೆ ಬಾಬು ತಿಳಿಸ್ಕೊಡ್ತಾರೆ ಶಿವಬಾಬುರ ಜಯಂತಿ ಒಂದೇ ಯಾವುದು ಇಡೀ ಸೃಷ್ಟಿಯನ್ನ ಪರಿವರ್ತನೆ ಮಾಡುತ್ತೆ. ಏಕೆಂದ್ರೆ ಎಲ್ಲರದು ಜಯಂತಿ ಆಚರಿಸ್ತಾರಲ್ಲ, ಕ್ರೈಸ್ಟ್ ಜಯಂತಿ, ಬುದ್ಧ ಜಯಂತಿ, ಬಸವ ಜಯಂತಿ, ಎಷ್ಟೊಂದು ಜಯಂತಿಗಳು. ಆದ್ರೆ ಶಿವ್ ಬಾಬುರ ಜಯಂತಿ ಇಡೀ ಜಗತ್ತನ್ನೇ ಪರಿವರ್ತನೆ ಮಾಡುವಂಥದ್ದು. ಇದು ನೀವು ಬ್ರಾಹ್ಮಣ ಮಕ್ಕಳಿಗೆ ಗೊತ್ತಿದೆ. ಈಗ ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀವಿ. जो ब्राह्मण है उनको ही रचयिता रचना का ज्ञान बुद्धि में है. ಯಾರು ಬ್ರಾಹ್ಮಣರಿದ್ದೀರೋ ಅವರ ಬುದ್ಧಿಯಲ್ಲೇ ರಚಯಿತ ಹಾಗೂ ರಚನೆಯ ಜ್ಞಾನ ಇದೆ. ಒಳ್ಳೆಯದು. ಮಧುರ, ಅತಿ ಮಧುರವಾದ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. धारणेಗೋಸ್ಕರ मुख्य सारांश. कोई भी ऐसा कर्म नहीं करना है जिससे किसी को दुख. ಬಾಬಾ ಹೇಳ್ತಾರೆ ನಿಮ್ಮಿಂದ ಯಾವುದು ಅಂತಹ ಕರ್ಮ ಆಗಬಾರ್ದು ಯಾವುದರಿಂದ ಯಾರಿಗಾದ್ರೂ ದುಃಖ ಆಗುವಂಥದ್ದು. ಕಡಿಮೆ ಬೋಲ್ ನಹಿ ಬೋಲ್ನೆ, ಕಹಿಯಾದ ಮಾತುಗಳನ್ನ ಮಾತಾಡಬಾರ್ದು. ಬಹಳ ಬಹಳ ಕ್ಷೀರ ಖಂಡವಾಗಿರ್ಬೇಕು, ಪ್ರೀತಿಯಿಂದ ಇರಬೇಕು. ಎರಡನೇದು ಕಿಸಿ ಬಿ ದೇಹದಾರಿ ಕಿ ಸ್ತುತಿ ನಹಿ ಕರ್ನಿ. ಇಲ್ಲಿ ಯಾವ ದೇಹದಾರಿಗಳನ್ನ ಸ್ತುತಿ ಮಾಡಬೇಕಾಗಿಲ್ಲ, ಮಹಿಮೆ ಮಾಡಬೇಕಾಗಿಲ್ಲ. ಯಾಕೆಂದ್ರೆ ಎಲ್ಲ ಮಹಿಮೆ ಒಬ್ಬ ಶಿವ್ ಬಾಬೋರ್ದು. बुद्धि में रहे हमको शिव बाबा पढ़ाते हैं, उस एक की ही महिमा करनी है, रूहानी खिदमतगार बनना है. ನಿಮ್ ಬುದ್ಧಿಯಲ್ಲಿ ಇರ್ಲಿ, ನಮ್ಗೆ ಶಿವ್ ಬಾಬೋರ್ ಓದಿಸ್ತಾರೆ, ಆ ಒಬ್ಬರದೇ ಮಹಿಮೆ ಮಾಡಬೇಕು. ಆತ್ಮೀಯ ಸೇವಾಧಾರಿಗಳಾಗಿ, ಈಶ್ವರ್ಯ ಸೇವಾಧಾರಿಗಳಾಗಿ. वरदान. शुद्ध संकल्प के व्रत द्वारा वृत्ति का परिवर्तन करने वाले दिल तख्त नशीन भव. ಶುದ್ಧ ಸಂಕಲ್ಪದ ವ್ರತದಿಂದ, ವ್ರತ ಅಂದ್ರೆ ದೃಢತೆಯಿಂದ ವೃತ್ತಿಯನ್ನು ಪರಿವರ್ತನೆ ಮಾಡ್ಕೊಳ್ಳೋರೆ ಬಾಬೋರ ಹೃದಯ ಸಿಂಹಾಸನಧಾರಿ ಭವ. बाप दादा का दिल तख्त इतना प्योर है तो इस तख्त पर सदा प्योर आत्मा ही बैठ सकती है. ಬಾಪ್ ದಾದವರ ಹೃದಯ ಸಿಂಹಾಸನ ಅನ್ನೋದು ಪರಿಶುದ್ಧವಾದ ಸಿಂಹಾಸನ. ಅದರಲ್ಲಿ ಯಾರು ಕುತ್ಕೊಳ್ಳಕ್ಕಾಗುತ್ತೆ ಅಂದ್ರೆ ಯಾರು ಸದಾ ಪವಿತ್ರವಾಗಿರೋ ಆತ್ಮಗಳು, ಅವ್ರು ಮಾತ್ರ ಆ ಹೃದಯ ಸಿಂಹಾಸನದಲ್ಲಿ ಕುತ್ಕೊಳ್ಳಕ್ಕೆ ಸಾಧ್ಯ. ಜಿನ್ಕೆ ಸಂಕಲ್ಪ ಮೇ ಬಿ ಅಪವಿತ್ರತಾ या अमर्यादा आ जाती है वो तख्त नशीन के बजाय गिरती कला में नीचे आ जाते हैं. ಯಾರ ಸಂಕಲ್ಪದಲ್ಲೂ ಅಪವಿತ್ರತೆ, ಅಮರ್ಯಾದೆ, ಮರ್ಯಾದೆಗಳ ವಿರುದ್ಧವಾಗಿ ನಡೆಯೋದು, ಪವಿತ್ರತೆ ಇಲ್ಲದೆ ಇರೋದು, ಕೊರತೆ. ಬಾಬಾ ಹೇಳ್ತಾರೆ ಅವರು ಸಿಂಹಾಸನ ಅಧಿಕಾರಿ ಆಗುವುದರ ಬದಲಾಗಿ ಕೆಳಗೆ ಬೀಳುವ ಕಲೆಯಿಂದ ಕೆಳಗೆ ಬರ್ತಾರೆ. इसलिए पहले शुद्ध संकल्प के व्रत द्वारा अपनी वृत्ति का परिवर्तन करो. ಆದ್ದರಿಂದ ಮೊದಲು ಶುದ್ಧ ಸಂಕಲ್ಪದ ವ್ರತದಿಂದ ತನ್ನ ವೃತ್ತಿಯನ್ನು ಪರಿವರ್ತನೆ ಮಾಡ್ಕೊಳ್ಳಿ.
ವೃತ್ತಿ ಪರಿವರ್ತನ್ ಸೆ ಭವಿಷ್ಯ ಜೀವನ್ ರೂಪಿ ಸೃಷ್ಟಿ ಬದಲ್ ಜಾಯೇಗಿ. ನಿಮ್ಮ ವೃತ್ತಿನ ನೀವು ಪರಿವರ್ತನೆ ಮಾಡ್ಕೊಂಡಿದ್ದಾದ್ರೆ ಬಾಬಾ ಹೇಳ್ತಾರೆ ಭವಿಷ್ಯ ಜೀವನ ಅನ್ನೋ ನಿಮ್ಮ ಸೃಷ್ಟಿನೇ ಪರಿವರ್ತನೆ ಆಗುತ್ತೆ. ಶುದ್ಧ ಸಂಕಲ್ಪ ಹಾಗೂ ದೃಢ ಸಂಕಲ್ಪದ ವ್ರತದ ಪ್ರತ್ಯಕ್ಷ ಫಲ ಸದಾ ಕಾಲಕ್ಕೆ ಬಾಪ್ದಾದವರ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಳ್ತೀರಿ. ನಾವ್ ಹೇಳ್ತಲ್ಲ ಈ ಸಿಂಹಾಸನ ಪರಮ ಪವಿತ್ರವಾದ ಸಿಂಹಾಸನ. ಇಲ್ಲಿ ಸೀಟ್ ಯಾರಿಗಿದೆ? ಸದಾ ಪ್ಯೂರ್ ಆಗಿರೋ ಆತ್ಮಗಳಿಗಿದೆ. ಸ್ವಲ್ಪ ಇಂಪ್ಯೂರಿಟಿ ಇತ್ತು, ಬಾಬಾ ಹೇಳ್ತಾರೆ ಕೆಳಗ್ ಬೀಳ್ತೀರಿ. ಈ ಶುದ್ಧ ಸಂಕಲ್ಪಗಳ ವ್ರತ ವೃತ್ತಿಯನ್ನ ಪರಿವರ್ತನೆ ಮಾಡುತ್ತೆ. ವೃತ್ತಿ ಪರಿವರ್ತನೆಯಿಂದ ನಿಮ್ಮ ಭವಿಷ್ಯದ ಸೃಷ್ಟಿ ಪರಿವರ್ತನೆ ಆಗುತ್ತೆ, ಭವಿಷ್ಯ ಜೀವನ ಪರಿವರ್ತನೆ ಆಗುತ್ತೆ. ಆ ವ್ರತದಿಂದನೇ ಅದರ ಪ್ರತ್ಯಕ್ಷ ಫಲನೇ ಸದಾ ಕಾಲಕ್ಕೆ ಬಾಪ್ದಾದವರ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಳ್ತೀರಿ. ಸ್ಲೋಗನ್ ಜಹಾ ಸರ್ವಶಕ್ತಿಯ ಸಾಥ್ ಹೇ ವಹಾ ನಿರ್ವಿಘ್ನ ಸಫಲತಾ ಹೇ ಹಿ. ಎಲ್ಲಿ ಸರ್ವಶಕ್ತಿಗಳು ಜೊತೆಯಾಗಿರುತ್ತೆ, ಒಗ್ಗಟ್ಟಾಗಿರುತ್ತೋ ಅಲ್ಲಿ ನಿರ್ವಿಘ್ನವಾದ ಸಫಲತೆ ಇದ್ದೇ ಇರುತ್ತೆ. ಅವ್ಯಕ್ತ ಇಶಾರೆ अंत वाहक स्थिति अर्थात कर्म बंधन मुक्त कर्मातीत स्थिति का वाहन अर्थात अंतिम वाहन, जिस द्वारा ही सेकंड में साथ में उड़ेंगे. अंतवाहक शरीर अंतर्वाहक शरीर ಅಂದ್ರೆ ಕರ್ಮ ಬಂಧನ ಮುಕ್ತ ಕರ್ಮಾತೀತ ಸ್ಥಿತಿನೇ ವಾಹನ. ಕರ್ಮಾತೀತ ಸ್ಥಿತಿಯ ವಾಹನ ಅಂದ್ರೆ ಅದು ಅಂತಿಮ ವಾಹನ. ಅದರಿಂದ ನೀವು ಸೆಕೆಂಡ್ ಅಲ್ಲಿ ಬಾಬೋರ್ ಜೊತೆಗೆ ಹಾರ್ತೀರಿ. इसके लिए सर्व हदों से पार बेहद स्वरूप में बेहद के सेवादारी सर्व हदों के ऊपर विजय प्राप्त करने वाले ವಿಜಯಿ ರತನ್ ಬನು. ಅದಕ್ಕೋಸ್ಕರ ಸರ್ವ ಹದ್ ಅಂದ್ರೆ ಈ ಪ್ರಪಂಚದ್ದು ಲಿಮಿಟೇಷನ್, ಪ್ರಪಂಚದಿಂದ ಎಲ್ಲ ಲಿಮಿಟೇಷನ್ ಇಂದ ಮೇಲ್ ಬನ್ನಿ. ಬೇಹದ್ ಸ್ವರೂಪದಲ್ಲಿದ್ದು ಬೇಹದ್ದಿನ ಸೇವಾದಾರಿ ಆಗಿ ಸರ್ವ ಹದ್ದಿಂದ ಮೇಲ್ ಬಂದು ವಿಜಯವನ್ನ ಪ್ರಾಪ್ತಿ ಮಾಡಿಕೊಂಡು ವಿಜಯಿ ರತ್ನಗಳಾಗಿ ತಬ್ಹಿ ಅಂತಿಮ್ ಕರ್ಮಾತೀತ ಸ್ವರೂಪಕ್ಕೆ ಅನುಭವಿ ಸ್ವರೂಪ ಬನೆಂಗೆ. ಆವಾಗ್ಲೇ ನೀವು ಅಂತಿಮ ಕರ್ಮಾತೀತ ಸ್ವರೂಪದ ಅನುಭವಿ ಸ್ವರೂಪರಾಗ್ತೀರಿ. ಅಂದ್ರೆ ಇದೇ ಅಂತವಾಹಕ್ ಶರೀರ, ಸೂಕ್ಷ್ಮ ಶರೀರ, ನಮ್ಮ ಪರಿಪೂರ್ಣತೆಯ ಶರೀರ. ನೋಡಿ, ಆ ಅಂತವಾಹಕ್ ಶರೀರದಿಂದನೇ ವಿಶ್ವದ ಸಂಚಾರ ಮಾಡ್ತೀವಿ. ಅಂತವಾಹಕ್ ಆದ್ಮೇಲೆನೆ ನಾವು ಬಾಬೋರ್ ಜೊತೆ ಸೆಕೆಂಡ್ ಅಲ್ಲಿ ಹಾರಕ್ಕಾಗತ್ತೆ. ಆದ್ದರಿಂದ ಈ ಹದ್ದಿಂದ ಮೇಲ್ ಬನ್ನಿ. ಪ್ರಪಂಚ ಟೋಟಲಿ ಪ್ರಪಂಚ ಏನಿದೆ ಇದು ಲಿಮಿಟೇಷನ್ ಪ್ರಪಂಚ. ಇದರಿಂದ ಬೇಹದ್ ಸ್ವರೂಪಕ್ಕೆ ಬನ್ನಿ, ಆತ್ಮ ಸ್ವರೂಪಕ್ಕೆ ಬನ್ನಿ. ಅಥವಾ ಫರಿಷ್ಠ ಸ್ವರೂಪ, ಶರೀರಿ ಸ್ವರೂಪ, ಬೇಹದ್ ಸ್ವರೂಪಗಳಿದು. ಮತ್ತೆ ಬೇಹದ್ದಿನ ಸೇವಾದಾರಿಗಳಾಗಿ ಆಗ ಹದ್ದಿನ ಮೇಲೆ ವಿಜಯವನ್ನ, ಲಿಮಿಟೇಷನ್ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡಿಕೊಂಡು ವಿಜಯಿ ರತ್ನಗಳಾಗಿ ಆಗ ಅಂತಿಮ ಕರ್ಮಾತೀತ ಸ್ವರೂಪದ ಅನುಭವಿ ಸ್ವರೂಪರಾಗ್ತೀರಿ. ಈಗ ಬಹಳ ಸಮಯದ ನಂತರ ಬಾಬೋರ್ ಸಿಕ್ಕಿದ್ದಾರೆ. ಬಾಬೋರ್ ನಮಗ್ ಸಿಕ್ಕಿದರೆ, ನಮಗ್ ಬಾಬೋರ್ ಸಿಕ್ಕಿದ್ದಾರೆ. ಆದ್ದರಿಂದ ನೀವು ಬಹಳ ಬಹಳ ಅಗಲಿ ಸಿಕ್ಕಿರೋರು ಕಳೆದು ಹೋಗಿ ಬಹಳ ಸಮಯದ ನಂತರ ಸಿಕ್ಕಿದ್ರೆ ಒಬ್ರನ್ನ ನೋಡೊಬ್ರು ಏನ್ ಮಾಡ್ತಾರೆ? ಆಲಿಂಗನ ಮಾಡ್ಕೊಂಡ್ ಬಿಡ್ತಾರೆ. ಕಣ್ಣುಗಳಲ್ಲಿ ಆ ಪ್ರೀತಿಯ ಆನಂದ ಬಾಷ್ಪ ಬಂದ್ಬಿಡುತ್ತಲ್ಲ. ಹಿಂಗೆ ನೀವು ಅಗಲಿ ಸಿಕ್ಕಿರೋ ಮಕ್ಕಳು ಸದಾ ಏಕರಸ ಸ್ಥಿತಿ ಮಾಡ್ಕೋಬೇಕಂದ್ರೆ ಡ್ರಾಮ ಯಾವ್ದು ಕಳೆದು ಹೋಯ್ತು, ಡ್ರಾಮ ಕಳೆದು ಹೋಗಿದ್ದನ್ನ ಚಿಂತೆ ಮಾಡಬೇಡಿ. ಎಲ್ಲವೂ ಬರುತ್ತೆ, ನಿಂದನೆ, ಸ್ತುತಿ, ಮಾನ, ಅಪಮಾನ ಎಲ್ಲ ಫೇಸ್ ಮಾಡ್ಬೇಕಾಗತ್ತೆ. ಆದ್ದರಿಂದ ನಿಮ್ಮ ಸ್ಥಿತಿಯನ್ನ ಏಕರಸವಾಗಿ ಇಟ್ಕೊಳ್ಳಿ. ಓಂ ಶಾಂತಿ.